ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಇವತ್ತಿನ ದಿನಾಂಕ 1/12/2025. ಇದರಲ್ಲಿ ಬಾಬಾ ಏನು ಹೇಳ್ತಿದ್ರು, ಮಕ್ಕಳೇ, ಆತ್ಮ ಈ ಪ್ರಪಂಚದಲ್ಲಿ ಬಂದಿರುವಂತ ಮುಖ್ಯ ಉದ್ದೇಶ ಆತ್ಮದ ಅಕೌಂಟಲ್ಲಿ ಜಮಾ ಆಗಬೇಕು ಮತ್ತು ಮಾಡುವಂತ ಪ್ರತಿಯೊಂದು ಕರ್ಮನೂ ಕೂಡ ಸಫಲ ಆಗಬೇಕು ಅಲ್ವಾ. ನಾವು ಈ ಪ್ರಪಂಚದಲ್ಲಿ ದುಃಖ ಅನುಭವ ಮಾಡ್ಲಿಕ್ಕೆ ಬಂದಿದೀವಾ? ಇಲ್ಲ. ಇಲ್ಲ. ಏನ್ ಬೇಕು ನಮ್ಗೆ? ಸುಖ ಬೇಕು, ಶಾಂತಿ ಬೇಕು. ಯಾರಿಗ್ ಬೇಕು ಸುಖ? ಆತ್ಮನಿಗೆ. ಆತ್ಮನಿಗೆ ಅಲ್ವಾ. ಆತ್ಮನಿಗೆ ಸುಖ ಯಾವಾಗ ಸಿಗತ್ತೆ? ಪರಮಾತ್ಮನ ನೆನಪಿನಲ್ಲಿ ಜೊತೆಲಿದ್ದಾಗ. ಯಾವಾಗ ಆತ್ಮದ ಅಕೌಂಟ್ ಅಲ್ಲಿ ಸಂಪಾದನೆ ಇರುತ್ತೋ, ತಾನು ಸಂಪಾದನೆಯನ್ನು ತಾನು ಖರ್ಚು ಮಾಡತ್ತೋ, ಅವಾಗ ಅದಕ್ಕೆ ಸುಖ ಇರುತ್ತೆ. ಯಾವಾಗ ಬೇರೆಯವ್ರ ಹತ್ರ ಸಾಲ ತಗೊಳತ್ತೋ, ಪಂಚತತ್ವಗಳಿಂದ ಇರ್ಬೋದು, ಮನುಷ್ಯಾತ್ಮರಿಂದ ಇರ್ಬೋದು, ಬೇರೆಯವ್ರ ಹತ್ರ ಸಾಲ ತಗೊಳತ್ತೋ ಅದು ಭಾರ ಆಗತ್ತೆ. ಅದು ವಾಪಸ್ ಕೊಡ್ಬೇಕಾದೇನ್ ಮಾಡ್ಬೇಕಾಗ್ತದೆ? ಕಷ್ಟ ಆಗತ್ತೆ. ಅದಕ್ಕೆ ದುಃಖ, ಪರಿಸ್ಥಿತಿಗಳು, ವಿಘ್ನಗಳು, ಸಮಸ್ಯೆಗಳು, ತೊಂದರೆಗಳು, ನೋವುಗಳು ಅಂತ ನಾವು ಅದನ್ನ ಹೇಳ್ತೀವಿ ಅಲ್ವಾ. ಬೇರೆ ಬೇರೆ ಹೆಸರನ್ನ ಕೊಡಲಾಗ್ತದೆ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, 5,000 ವರ್ಷದ ಆತ್ಮದ ತನ್ನ ಜೀವನದಲ್ಲಿ ಆತ್ಮ ಚೆನ್ನಾಗಿರ್ಬೇಕು ಅಂತಂದ್ರೆ ಆತ್ಮದ ಸಂಪಾದನೆ ಆಗುವಂತ ಸಮಯ ಯಾವಾಗ? ಸಂಗಮ ಯುಗ. ಈಗ ಸಂಗಮ ಯುಗ. ಯಾರ ಸಂಗಮ? ಆತ್ಮ ಮತ್ತು ಪರಮಾತ್ಮ. ಅಲ್ಲ, ಪರಮಾತ್ಮ ಜೊತೆಲಿ ಇರ್ಬೇಕಲ್ವಾ. ಹೆಂಗಿರ್ಬೇಕು? ಜೊತೆಲಿ ಫೋಟೋದಲ್ಲಿ ಇರ್ಬೇಕಾ ಅಥವಾ ಸ್ಟಿಕ್ಕರ್ ಅಲ್ಲಿ ಇರ್ಬೇಕಾ? ಹಿಂಗೊಂದು ಸ್ಟಿಕ್ಕರ್ ಹಾಕೊಂಡ್ಬಿಡಿ, ಅಥವಾ ಸ್ಟಿಕ್ಕರ್ ಇರೋದೊಂದು ಶರ್ಟ್ ಹಾಕೊಂಡ್ಬಿಡಿ. ಅವಾಗ ಬಾಬಾ ನಿಮ್ ಜೊತೆಲಿ ಇರ್ತಾರೋ ಇರಲ್ವೋ? ಇಲ್ಲ. ಬಾಯಲ್ಲಿ ಬಾಬಾ 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 ಹೇಳ್ತಾ ಇರ್ರಿ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ. ಅವಾಗ ಬಾಬಾ ನಿಮ್ ಜೊತೆಲಿ ಇರ್ತಾರೋ ಇಲ್ವೋ? ಇಲ್ಲ. ಬಾಬಾ ಯಾವಾಗ ಇರ್ತಾರೆ? ಸದಾ ನೆನಪಲ್ಲಿದ್ದಾಗ. ನಮ್ಮ ಮನಸ್ಸನ್ನ ತಂದೆಯಲ್ಲಿಟ್ಟಾಗ. ಮಜಾ ಏನು ಗೊತ್ತಾ? ನಿಮ್ಮ ಮನಸ್ಸನ್ನ ಬಾಬಾನಲ್ಲಿ ಇಟ್ಟರೂ ಕೂಡ ಭಗವಂತನ ಶಕ್ತಿಯ ಅನುಭವ ಆಗ್ಬೇಕಂತ ಯಾವ ಗ್ಯಾರಂಟಿನೂ ಕೂಡ ಇಲ್ಲ. ಹೌದಾ? ನಾವ್ ಎಷ್ಟೋ ಸಲ ಮನಸ್ಸನ್ನು ಬಾಬಾನಲ್ಲಿ ಇಟ್ಕೊಂಡಿರ್ತೀವಿ, AC ಹಾಕೊಂಡಿರ್ತೀವಿ, ರೆಡ್ ಲೈಟ್ ಹಾಕೊಂಡಿರ್ತೀವಿ, ಸೋಫಾ ಗಿಫಾ ಎಲ್ಲ ಕೂತ್ಕೊಂಡಿರ್ತೀವಿ, ಆದ್ರೆ ಅನುಭವನೇ ಆಗೋದಿಲ್ಲ. ಅದಕ್ಕಾಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯರೇ, ಎಲ್ಲಿವರೆಗೆ ಪರಮಾತ್ಮನ ಸುಖದ ಅನುಭವ, ಸಾನ್ನಿಧ್ಯ, ಯೋಗದ ಅನುಭವ ನಿಮ್ಗೆ ಆಗಿಲ್ವೋ ಅಲ್ಲಿವರೆಗೆ ನೀವು ಸಂಗಮ ಯುಗದಲ್ಲಿ ಇಲ್ಲ ಅಂತಾನೆ ಅರ್ಥ. ಬೇಕಾದ್ರೆ ಬಿಂದು ಅಂತೇಳಿ, ಬಣ್ಣ ಅಂತೇಳಿ, ಕಿರಣ ಅಂತೇಳಿ ಏನು ಬೇಕಾದ್ರೂ ಬೊಬ್ಬೆ ಹೊಡೀರಿ, ಏನು ಬೇಕಾದ್ರೂ ಕೂಗಿ. ಆ ಪರಮಾತ್ಮನಲ್ಲಿರುವಂತ ಗುಣಗಳೇನಿದಾವೆ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಪವಿತ್ರತೆ, ಸರ್ವ ಗುಣಗಳಾಗ್ಲಿ, ಯಾವುದೋ ಒಂದು ಗುಣಗಳಾಗ್ಲಿ ಸಣ್ಣ ಪ್ರಮಾಣದಲ್ಲಾದ್ರೂ ನನಗೆ ಅನುಭವ ಆಗಲೇಬೇಕು. ಆವಾಗ ಮಾತ್ರ ಸಂಗಮ ಆಗಿದೆ ಅಂತ ಅರ್ಥ. ನೀರು ಬಿಸಿ ಆಗಿದೆ ಅಂತ ಹೆಂಗ್ ಗೊತ್ತಾಗ್ತದೆ? ಮುಟ್ಟಿದಾಗ ಬಿಸಿ ಇರ್ಬೇಕು ತಾನೆ. ಅದು ತಂಪಿದೆ ಅಂತ ಹೆಂಗ್ ಗೊತ್ತಾಗ್ತದೆ? ಮುಟ್ಟಿದಾಗ ತಂಪಾಗ್ಬೇಕು ಅಲ್ವಾ. ಯಾವ್ದೊಂದು ಸ್ವೀಟ್ ಇದೆ ಅಂತ ಹೆಂಗ್ ಗೊತ್ತಾಗ್ತದೆ? ಅದ್ರ ಸಿಹಿ ಇರ್ಬೇಕು, ಹೌದು ತಾನೆ. ಅದಕ್ಕಾಗಿ ಎಲ್ಲಿಯವರೆಗೆ ನಿಮಗೆ ಯಾರ ಜೊತೆ ಸಂಗಮವಾಗಿದ್ರೋ ಅವರ ರೂಪ, ಆ ವಸ್ತು ವ್ಯಕ್ತಿಯ ರೂಪ ನಿಮ್ಮಲ್ಲಿ ಬರುವುದಿಲ್ಲವೋ ಅಲ್ಲಿಯವರೆಗೆ ಅದು ಯೋಗ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಶರೀರ ಕುಳಿಸಿರ್ತೀರಾ, ಅಮೃತ ಮೇಲೆ ಕೂತ್ಕೊಳ್ತೀರಾ, ಬಾಬಾ ಅದನ್ನು ಕೊಡು, ಇದನ್ನು ಕೊಡು, ಅದಾಯ್ತು ಇದಾಯ್ತು, ಇದು ಬೇಕು ಅದು ಬೇಕು, ಮಧ್ಯದಲ್ಲಿ ನಿದ್ರೆ. ಎಷ್ಟು ಕಷ್ಟ ಪಡ್ಬೇಕನ್ನೋರೆ. ಎಲ್ಲೂ ಯೋಗ ಇಲ್ವೇ ಇಲ್ಲ, ಅನುಭವ ಇಲ್ಲ ಅಲ್ವಾ. ಅದಕ್ಕೆ ಭಗವಂತ ಹೇಳ್ತಾರೆ, ಮಕ್ಕಳೇ, ಸಂಗಮ ಯುಗದಲ್ಲಿ ಸಂಪಾದನೆ ಆಗ್ಬೇಕು ಅಂತಂದ್ರೆ ಬಾಬನ ಜೊತೆಯಲ್ಲಿ ಮನಬುದ್ಧಿಯಿಂದ ಜೋಡಣೆ ಆಗಿರಬೇಕು ಮತ್ತು ಸ್ಮೃತಿ ಸ್ವರೂಪ, ಸಫಲತಾ ಸ್ವರೂಪ ಅಂತ ಹೇಳಿದ್ರು ಬಾಬಾ. ಏನ್ ಹೇಳಿದ್ರು? ಸ್ಮೃತಿ ಸ್ವರೂಪ, ಸಫಲತಾ ಸ್ವರೂಪ. ಸ್ಮೃತಿ ಅಂತಂದ್ರೆ ಗಮನ. ಯಾವುದರ ಬಗ್ಗೆ? ನಾನು ಆತ್ಮ, ನನ್ನ ಜೊತೆಲಿ ಬಾಬಾ ಇದ್ದಾರೆ, ನನ್ನ ಮೂಲಕ ಬಾಬಾ ಈಶ್ವರಿ ಸೇವೆ ಮಾಡ್ತಾ ಇದ್ದಾರೆ.
ಎಲ್ಲ ಜವಾಬ್ದಾರಿ ನಮ್ಮ ಅಪ್ಪನಿಗೆ ಕೊಟ್ಟಿದ್ದೇನೆ. ಸ್ಮೃತಿ ಅಂತಂದ್ರೆ ಕನೆಕ್ಷನ್, ಕನೆಕ್ಷನ್. ಗಮನ ಗಮನ ಇದೆ. ನಾನು ಸ್ತ್ರೀ ಅಂತ ಗೊತ್ತು. ಓಕೆ, ನಾನು ಸೀರೆ ಉಟ್ಕೊಂಡಿದ್ದೇನೆ ಗೊತ್ತು. ನಾನು ಊರಲ್ಲಿದ್ದೇನೆ ಗೊತ್ತು. ಯಾರಿಗೆ ಗೊತ್ತು? ನನಗ್ ಗೊತ್ತು. ನಾನಂದ್ ಯಾರು? ಆತ್ಮ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಸ್ಮೃತಿ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅಟೆನ್ಷನ್ ಕೊಟ್ಟಿದ್ದೀವಲ್ಲಿ. ಹೆಂಗ್ ಗೊತ್ತಾಯ್ತು ಅಂದ್ರೆ ಆತ್ಮನ ಶಕ್ತಿ ಮನ ಬುದ್ಧಿಯ ಮೂಲಕ ಶರೀರ ಜೊತೆಗೆ ಜೋಡಣೆ ಆಗ್ಬೇಕು. ಆತ್ಮ ಸಪ್ರೇಟ್, ಶರೀರ ಸಪ್ರೇಟ್ ತಾನೆ. ಹೌದು. ಆತ್ಮಕ್ಕೆ ಶರೀರದ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ಮನ ಬುದ್ಧಿಯ ಮೂಲಕ ಆತ್ಮದ ಶಕ್ತಿ ಶರೀರದ ಜೊತೆಗೆ ಜೋಡಣೆಯಾದಾಗ ನಾನು ಶರೀರ ಅಂತ ಯಾರಿಗೆ ಗೊತ್ತಾಗ್ತದೆ? ಆತ್ಮನಕ್ ಗೊತ್ತಾಗುತ್ತೆ. ಅಲ್ವಾ? ಕೆಲವೊಂದ್ಸಲ ಕೈಯಲ್ಲಿ ಮೊಬೈಲ್ ಇದ್ರು ಊರೆಲ್ಲ ಹುಡುಕ್ತಾ ಇರ್ತೀವಿ. ಯಾಕೆ ಹೇಳಿ? ಗಮನ ಕೊಟ್ಟಿರೋದಿಲ್ಲ, ಅಲ್ಲಿ ಮನ ಬುದ್ಧಿ ಅದ್ರ ಜೊತೆ ಕನೆಕ್ಷನ್ ಇರೋದಿಲ್ಲ. ಇಲ್ಲ. ಹಾಗೆ ಭಗವಂತ ನನ್ನ ಜೊತೆಲಿ ಇದ್ದಾನೆ ಅಂತ ಗೊತ್ತಾಗ್ಬೇಕು ಅಂತಂದ್ರು ಕೂಡ ಆತ್ಮದ ಮನ ಬುದ್ಧಿಯ ಮೂಲಕ ಆತ್ಮದ ಶಕ್ತಿ ಯಾರ ಜೊತೆಗಿರ್ಬೇಕು? ಪರಮಾತ್ಮನ ಜೊತೆಯಲ್ಲಿ ಇದ್ದಾಗ ಮಾತ್ರ ಅವಾಗ ಸ್ಮೃತಿ ಸ್ವರೂಪ ಒಂದು. ಓಕೆ, ನೀವು ಸ್ಮೃತಿ ಸ್ವರೂಪರಾಗಿದ್ದೀರಿ, ಹಾಗಂತ ಬಾಬಾ ಜೊತೆಲಿ ಇದ್ದಾರೆ ಅಂತ ಹೇಳ್ತಿದ್ದೀರಿ ಸರಿ. ಆದ್ರೆ ಅದು ಸಫಲ ಆಗ್ಬೇಕು ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಸಫಲ ಯಾವಾಗ ಆಗ್ತದೆ? ಅನುಭವ ಮಾಡ್ಬೇಕು, ನಿಮ್ಮ ಮನ ಬುದ್ಧಿಯನ್ನ ಭಗವಂತ ಉಪಯೋಗ ಮಾಡ್ಬೇಕು. ಯಾವಾಗ ಮಾಡ್ತಾನೆ? ಯಾವಾಗ ಮಾಡ್ತಾನೆ? ಪವಿತ್ರರಾಗಿದ್ದಾಗ. ಹೌದಲ್ವಾ? ಹಾಲು ತಗೊಳ್ಬೇಕು ಅಂತಂದ್ರೆ ಸಾಂಬಾರ್ ಮಾಡಿರೋ ಪಾತ್ರೆ ಇರ್ತದೆ, ಅದನ್ನ ತೊಳೆದೇ ಇಲ್ಲ, ಅದ್ರಲ್ಲಿ ಹಾಲು ಹಾಕ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಇಲ್ಲ ತಾನೆ. ಎಲ್ಲಿವರೆಗೆ ನಿಮ್ಮ ಮನಬುದ್ಧಿ ಕ್ಲೀನ್ ಅಂಡ್ ಕ್ಲಿಯರ್ ಆಗೋದಿಲ್ವೋ ಅಲ್ಲಿವರೆಗೆ ಭಗವಂತ ಈಶ್ವರ್ಯ ಕಾರ್ಯಕ್ಕೆ ನಿಮ್ಮನ್ನು ಉಪಯೋಗ ಮಾಡೋದಿಲ್ಲ. ಅದಕ್ಕೆ ಬಾಬಾ ಅಪನೇಕೋ ಆತ್ಮ ಸಮಜೋ ಅಂತ ನೀನೊಂದು ಶಕ್ತಿ, ನಿನ್ನ ಒಂದು ಶರೀರ ಇಲ್ಲಿ, ಆ ಸಂಸ್ಕಾರ ಇಲ್ಲಿ, ಎಲ್ಲವನ್ನ ಬಿಟ್ಬಿಟ್ಟು ನೀನ್ ಕೇವಲ ಆತ್ಮನಾಗಿ ನನ್ನ ಹತ್ರ ಬಾ. ಪವಿತ್ರ, ನಿನಗೆ ಆವಾಗ ಬೇರೆ ಏನು ಕೆಲಸನೋ ಇಲ್ಲ. ಹಾ ಅಲ್ವಾ? ಹೇಗೆ ಒಂದು ಮಗು ತಾಯಿ ಹತ್ರ ಬಂದಾಗ ನನಗೆ ಸ್ನಾನ ಮಾಡಿಸು ಅಂತಂದಾಗ ಆ ತಾಯಿಯ ಗರ್ಭದಿಂದ ಹೊರಗಡೆ ಬರಬೇಕಾದ್ರೆ ಆ ಒಂದು ಮಗುವಿನ ಏನು ಶರೀರ ಇರ್ತದೋ ಅದೇ ಫಾರ್ಮೇಟ್ ಅಲ್ಲಿ ಏನ್ ಮಾಡ್ತಾರೆ, ಆ ಮಗುಗೆ ತಾಯಿ ಸ್ನಾನವನ್ನ ಮಾಡ್ತಾರೆ. ಹಾಗೆ ಪರಮಧಾಮದಿಂದ ಬಂದಾಗ ನಾನು ಯಾವ ಸ್ವರೂಪದಲ್ಲಿ ಇದ್ನೋ ಆತ್ಮನ ಸ್ವರೂಪ, ವಿಶೇಷವಾಗಿ ಅಲ್ಲಿ ರಾವಣನ ಸ್ವರೂಪ ಇರಕೂಡದು. ಅದು ಇದ್ರೂ ಕೂಡ ಆ ಸಮಯದಲ್ಲಿ ನೀವು ಮನಬುದ್ಧಿ ಜೊತೆಗೆ ಅದ್ರಲ್ಲಿ ಕನೆಕ್ಟ್ ಆಗುವಂಗಿಲ್ಲ. ದೇಹ ಭಾನ ಯಾವ್ದಿರಬಾರ್ದು, ಬರೀ ನೀನೇನು ಒಂದು ಎನರ್ಜಿ ಅಷ್ಟೇ. ಅಷ್ಟಿದ್ದು ಬಿಟ್ಟು ನೀನು ಭಗವಂತನ ಜೊತೆಲಿ ಇದ್ದಾಗ ಭಗವಂತ ಟಕ 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 ಒಂದು ಸೆಕೆಂಡ್ ಅಲ್ಲಿ ಏನ್ ಮಾಡ್ತಾರೆ, ನಿಮ್ಮನ್ನ ಕನೆಕ್ಷನ್ ಉಪಯೋಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಉಪಯೋಗ ಮಾಡ್ತಾ ಇಲ್ಲ ಅಂತಂದ್ರೆ ಇನ್ನು ನನ್ನ ಮನ ಬುದ್ಧಿ ವಿಕಾರದಿಂದ ದೇಹ ಭಾನದಿಂದ ನಾನಿನ್ನು ತೆಗೆದಿಲ್ಲ. ಅಂದ್ರೆ ಯಾವಾಗ ಭಗವಂತ ಉಪಯೋಗ ಮಾಡ್ತಾರೋ ಆವಾಗಲೇ ನಿಮ್ಮ ಅಕೌಂಟ್ ಅಲ್ಲಿ ಏನ್ ಬರ್ತದೆ, ಜಮಾ ಆಗ್ತಾ ಹೋಗ್ತದೆ. ಸಫಲತೆ ಬರ್ತದೋ ಬರಲ್ವೋ? ಬರ್ತದೆ. ಬರ್ತದೋ ಬರಲ್ವೋ? ಬರುತ್ತೆ. ಬರ್ತದೋ ಬರಲ್ವೋ? ಬರೋದಿಲ್ಲ. ಯಾವಾಗ ಅಂತಂದ್ರೆ, ರವಿ ಅಣ್ಣ ಏನು ಹೇಳಿ ಕೊಟ್ಟಿದ್ರಿ? ಯಾವಾಗ ಸಫಲ ಆಗ್ಬೇಕಂದ್ರೆ ಹಾ, ನಮ್ಮ ಪಾತ್ರೆನೂ ಪವಿತ್ರವಾಗಿರ್ಬೇಕು. ಆಯ್ತು. ಮುಂದೆ ಪಾತ್ರೆನೂ ಪವಿತ್ರವಾಗಿದೆ, ಬಾಬನ ಮನಸ್ಸನ್ನು ಇಟ್ಟಿದ್ದೀರಿ, ಅನುಭವನು ಆಗ್ತಾ ಇದೆ. ಅವಾಗ ಅದು ಸಫಲತಾ ಅಂತ ಹೇಳಲಿಕ್ಕೆ ಆಗತ್ತಾ? ಇಲ್ಲ, ಮತ್ತೆ ತಂದೆ ಸಮಾನ ಆಗಿದ್ರೆ ಮಾತ್ರ ಆಗುತ್ತೆ. ಅಷ್ಟೇ ದೊಡ್ಡ ದೊಡ್ಡ ವರ್ಡ್ ಅನ್ನೋರು ಅದೆಲ್ಲ ನಮ್ಗೆ ಅರ್ಥ ಆಗೋದಿಲ್ಲ. ತಂದೆ ಸಮಾನ ಹೇಳಿ. ಓಕೆ, ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನೀವು ಮನಸ್ಸನ್ನ ಬಾಬಾನಲ್ಲಿ ಇಟ್ಟಿದ್ದೀರಿ, ಹೌದಾ? ಇಟ್ಟಾಗ ನಿಮ್ಗೆ ಶಾಂತಿ ಅನುಭವ ಆಯ್ತು. ಏನಾಯ್ತು? ಶಾಂತಿಯ ಅನುಭವ. ಅಪ್ಪನ ಆಸ್ತಿಯನ್ನ, ಊಟವನ್ನ ನೀವು ತಿಂದಿದ್ದೀರಿ. ಏನ್ ತಿಂದಿದ್ದೀರಿ? ಊಟ ನೀವು ತಿಂದಿದ್ದೀರಾ, ಬೇರೆಯವ್ರಿಗೆ ಯಾರಿಗೂ ಕೊಟ್ಟಿಲ್ಲ. ಅವಾಗ ನಿಮ್ಮ ಅಕೌಂಟಲ್ಲಿ ಸಫಲ ಆಗ್ತದೋ ಆಗಲ್ವೋ? ಆಗೋದಿಲ್ಲ. 100 ರೂಪಾಯಿ ಸಂಪಾದನೆ ಮಾಡಿದ್ರೆ 100 ರೂಪಾಯಿ ಮನೆಗೆ ಬರ್ಬೇಕಾದ್ರೆ ಮಸಾಲೆ ಪೂರಿ ತಿನ್ಕೊಂಡು ಬಂದೆ. ಅವಾಗ ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಜಮಾ ಆಗ್ತದೋ ಆಗಲ್ವೋ? ಆಗಲ್ಲ. ಯಾಕೆ? ಸಂಪಾದನೆ ಮಾಡಿದ್ದಲ್ಲೇ ಖಾಲಿ ಮಾಡ್ಬಿಟ್ರಲ್ಲ, ಹೌದು. ಅಲ್ವಾ? ಅಥವಾ ಯಾವ್ದೋ ಒಂದು ಸಾಲಕ್ಕೆ ಕ್ಲಿಯರ್ ಮಾಡ್ಕೊಂಡ್ಬಿಟ್ರಲ್ವಾ? ಓಕೆ, ಶಾಂತಿಯ ಅನುಭವ ಆಗಿದೆ, ನೋ ಪ್ರಾಬ್ಲಮ್, ಸಫಲ ಆಗಿದೆ. ಆದರೆ ನಿಮ್ಮ ಅಕೌಂಟ್ ಜಮಾ ಆಗಿಲ್ಲ. ಜಮಾ ಆದಾಗ ಮಾತ್ರ ಅದಕ್ಕೆ ಇಲ್ಲ ಸಫಲ ಅಂತ ಕರೀತಾರೆ. ಅಥವಾ ಆ ಕರ್ಮ ಇದೆಯಲ್ಲ,
ಆ ಕರ್ಮದ ಫಲ ಆತ್ಮನಿಗೆ ಖುಷಿ ಕೊಡ್ಬೇಕು. ಕೊಡಬೇಕು. ಖುಷಿ ಅಂತಂದ್ರೆ ವಿಕಾರದ ಕರ್ಮ ಮಾಡಿದಾಗ್ಲೂ ಆತ್ಮನಿಗೆ ಖುಷಿ ಆಗ್ತದೆ. ಆಗಲ್ವೋ? ಆಗುತ್ತೆ. ನಾನ್ ವೆಜ್ ತಿಂದಾಗ್ಲೂ ಖುಷಿ ಆಗ್ತದೆ, ಟಿವಿ ನೋಡಿದಾಗ್ಲೂ ಖುಷಿ ಆಗ್ತದೆ. ಆದರೆ ಆತ್ಮದ ಅಕೌಂಟಲ್ಲಿ ಪ್ಲಸ್ ಆಗತ್ತೋ ಮೈನಸ್ ಆಗತ್ತೋ? ಮೈನಸ್ ಆಗುತ್ತೆ. ಅಲ್ವಾ? ಜಿಲೇಬಿ ನಾಲ್ಗೆ ಮೇಲೆ ಇಷ್ಟ ಆಗತ್ತೋ ಆಗಲ್ವೋ? ಆಗುತ್ತೆ. ಅದ್ರ ಒಳಗಡೆ ಶರೀರಕ್ಕೆ ಹೋದ್ಮೇಲೆ ಏನ್ ಬರ್ತದೆ? ಶುಗರ್. ಶುಗರ್ ಬರ್ತದೆ. ಹೌದು, ಭವಿಷ್ಯವನ್ನು ನಾನು ನೋಡ್ಕೊಳ್ಬೇಕಲ್ವಾ? ಅದಕ್ಕಾಗಿ ಬಾಬಾ ಹೇಳಿದ್ರೆ ಸಫಲತಾ ಸ್ವರೂಪ ಆಗ್ಬೇಕು ಅಂತಂದ್ರೆ ಆದ್ಮೇಲೆ ಭಗವಂತನ ಶಕ್ತಿ ನಿಮ್ಮ ಮೂಲಕ ಬೇರೆಯವರಿಗೆ ತಲುಪಿ ಅವರಿಗೆ ಆ ಶಕ್ತಿಯಿಂದ ಅವರ ಸಮಸ್ಯೆಗಳು ಪರಿಹಾರ ಆಗಿ ಅವರು ನಿಮ್ಗೆ ಥ್ಯಾಂಕ್ ಯು ಅಂತೇಳಿ ಆ ಕರ್ಮದ ಫಲ ನಿಮ್ಮ ಅಕೌಂಟ್ ಅಲ್ಲಿ ಏನಾಗ್ಬೇಕು? ಜಮಾ ಆಗ್ಬೇಕು. ಆವಾಗ ನೀವು ಏನಾಯ್ತು? ಆ ಕರ್ಮ ಏನಾಯ್ತು? ಸಫಲ ಆಯ್ತು. ಸಫಲ ಆಯ್ತು. ಮೊದ್ಲು ಬಾಬಾ ಏನ್ ಹೇಳಿದ್ರು? ಸ್ಮೃತಿ ಸ್ವರೂಪ. ಎರಡನೇ ಏನ್ ಹೇಳಿದ್ರು? ಸಫಲ. ಅಂದ್ರೆ ಕರ್ಮ ಮಾಡಬೇಕಾದ್ರೆ ನಿಮ್ಗೆ ಸಫಲತೆಯ ಅನುಭವ ಆಗ್ಬೇಕು. ನಿಮ್ಗೆ ಸೇವಾ ಕೇಂದ್ರದಲ್ಲಿ ನಿಮಿತ್ತದವರು ಸೇವೆ ಕರೆದಿರ್ತಾರೆ. ಯಾವ್ದ ಕರೆದಿರ್ತಾರೆ? ಸೇವೆಗೆ. ಯಾವ ಸೇವೆಗೆ? ಯಾವ ಸೇವೆ? ಪಂಚಯೋಗ ಯೋಗ ಮಾಡಿಸಿ, ಕ್ಲಾಸ್ ಮಾಡಿಸಿ ಅಂತ ಕರೆದಿರ್ತಾರೆ. ಸರಿನಾ? ಅಲ್ಲಿ ಬಂದ ತಕ್ಷಣ ಅಣ್ಣವ್ರು ಅರ್ಜೆಂಟ್ ಆಗಿದೆ, ಸ್ವಲ್ಪ ಅಡಿಗೆ ಮಾಡಿ, ಸ್ವಲ್ಪ ನೆಲ ಒರೆಸಿ ಅಂತ ಹೇಳ್ತಾರೆ. ಅವಾಗ ನಿಮ್ಗೆ ಏನಾಗ್ತದೆ? ಒರೆಸ್ಬೇಕಾಯ್ತದೆ. ಒರೆಸ್ತೀರ ಸರಿ, ಸಿಟ್ಟು ಬರ್ತದೋ ಬರಲ್ವೋ? ಲೈಟ್ ಆಗಿ ಬರ್ತದೆ. ನಾನು ಏನು ಯೋಗ ಮಾಡ್ಬೇಕು ಅದು ಇಷ್ಟು ಒಳ್ಳೆ ಬಟ್ಟೆ ಐರನ್ ಹಾಕೊಂಡು ಬಂದಿದ್ದೇನೆ, ಇವ್ ನೋಡಿ ನೆಲ ಒರೆಸಿ ಅಂತ ಹೇಳ್ತಿದ್ದ. ಸರಿ, ಅವಾಗ ನಿಮ್ಮ ಮನಸ್ಸಲ್ಲಿ ಯಾರು ಇರ್ತಾರೆ? ರಾವಣ. ನಿಮಿತ್ತದವ್ರು ಇರ್ತಾರೆ. ಅವ್ರಿಗೇನು ಗುಣಗಾಯನ ಮಾಡ್ತಾ ಇರ್ತೀರಲ್ವಾ? ಇಲ್ಲ. ಓಕೆ, ಕರ್ಮ ಎಲ್ಲಿ ಮಾಡ್ತಾ ಇದ್ದೀರಿ? ಬಾಬನ ಮನೆಯಲ್ಲಿ. ಓಕೆ, ಯಾರ ಡೈರೆಕ್ಷನ್ ಕೊಟ್ಟಿದ್ದಾರೆ? ನಿಮಿತ್ತದರು ಕೊಟ್ಟಿದ್ದಾರೆ. ಸೇವೆ ಮಾಡ್ತಾ ಇರೋದು ಜನರಿಗೂ ಕಾಣ್ತಾ ಇದೆ. ಒಂದು ಲಕ್ಕರೇ ಒಳ್ಳೆ ಸೇವಾ ಮಾಡ್ತಿದ್ದ ಬಾಯಲ್ಲಿ ಹೇಳ್ತಾನೂ ಇದ್ದಾರೆ. ಅದು ಒಳಗಡೆಗೆ ಬುಸ್ 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 ಬಂದ ಹೋದ ಹೊರಗಡೆ ಬರ್ತಾ ಇದೆ. ಮುಖದಲ್ಲಿ ಮಾತ್ರ ಓಂ ಶಾಂತಿ. ಅವಾಗ ಆ ಕರ್ಮ ಸಫಲ ಆಯ್ತು ಆಗಿಲ್ವೋ? ಎದುರುಗಡೆ ಬಾಬನ್ ಫೋಟೋ ಇದೆಯೋ ಇಲ್ವೋ? ಬಾಬನ್ ಮನೇಲಿ ಇದ್ದೀರೋ ಇಲ್ವೋ? ಈಶ್ವರಿ ಸೇವೆ ಮಾಡ್ತಾ ಇದ್ದೀರೋ ಇಲ್ವೋ? ಸಫಲ ಆಗ್ತಾ ಇದೆಯೋ ಇಲ್ವೋ? ಇಲ್ಲ. ಅದೇನರ್ಥ? ತನುವನ್ನ ನೀವು ಎಲ್ಲೇ ಇಟ್ಟ ಮಾತ್ರಕ್ಕೆ ಆ ಕರ್ಮದ ಫಲ ಸಫಲ ಬರಬೇಕು ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಸಫಲ ಆಗ್ಲಿಕ್ಕೆ ಕಾರಣ ನಿಮ್ಮ ಮನ ಬುದ್ಧಿ ಎಷ್ಟು ನಿಸ್ವಾರ್ಥ ಭಾವದಿಂದ ಭಗವಂತನ ಮೇಲೆ ಪ್ರೀತಿ ಸ್ನೇಹ ಇಟ್ಬಿಟ್ಟು ಬಾಬನ್ ಜೊತೆಗೆ ಒಂದು ಸಂಬಂಧವನ್ನ ಇಟ್ಕೊಂಡು ಪ್ರೀತಿ ಸ್ನೇಹದಿಂದ ಅಂತರಾಳದಿಂದ ಮನಸ್ಪೂರ್ವಕವಾಗಿ ಎಂಜಾಯ್ಮೆಂಟ್ ಮಾಡ್ತಾ ಖುಷಿಯಿಂದ ಮಾಡ್ತಿರೋ ಅದು ಕೇಳಲಾಗ್ತದೆ ಸಫಲತೆ ಅಲ್ವಾ? ಕೆಲವೊಂದ್ಸಲ ಧ್ಯಾನ ಹೇಳಲಿಕ್ಕೆ ಹೋಗ್ತೀವಿ, ಯೋಗ ಮಾಡ್ಲಿಕ್ಕೆ ಹೋಗ್ತೀವಿ, ಯಾರನ್ನೋ ನಿಂದನೆ ಮಾಡ್ತಾ ಅಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಂಡು ಏನೂ ಪ್ರಯೋಜನ ಇಲ್ಲ. ಅದೇ ಪಾತ್ರೆ ತೊಳಿತಾ ಇದ್ರು ಕೂಡ ಖುಷಿಯಿಂದ ಬಾಬಾ ನನಗೆ ಸೇವೆಗೆ ಅವಕಾಶ ಕೊಟ್ಟೆ ಅಲ್ಲಪ್ಪ ಅಂತಂದ್ರೆ ಅವ್ರ ಸ್ಥಿತಿ ಏನಾಗಿರ್ತದೆ? ಚೆನ್ನಾಗಿರ್ತದೆ. ಅವರು ಸಫಲತೆಯಲ್ಲಿ ಇರ್ತಾರೆ. ಅದೇ ಬಾಬಾ ಹೇಳ್ತಾರೆ ಸಫಲತೆ ಪಡಿಬೇಕು ಅಂತ ನಿಮ್ಗೆ ಇಷ್ಟ ಇದೆಯೋ ಇಲ್ವೋ? ಇದೆ. ಇಷ್ಟ ಇದೆಯೋ ಇಲ್ವೋ? ಇಷ್ಟ ಇದೆ. ಏನ್ ಬಾಬಾ ಮಾಡೋದು? ಇಷ್ಟ ಅಂತೂ ಇದೆ, ಇಷ್ಟನೂ ಆಗ್ತದೆ, ಯೋಗಾನು ಚೆನ್ನಾಗಿರ್ತದೆ, ಆದ್ರೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ, ಯಾಕೆ? ಪ್ರತಿದಿನ ನಮ್ಮ ಮನೆಯವರಿಗೆ ಅಂತ ಸಕಾಶ ಕೊಡ್ತೇನೆ ಬಾಬಾ, ಆದ್ರೂ ಮನೇಲಿ ಜಗಳ ಮಾಡ್ತಾರೆ. ಕಾಯಿಲೆ ಎಷ್ಟು ಮಾಡಿದ್ರು ಕೂಡ ಕಾಯಿಲೆ ಏನಾಗೋದಿಲ್ಲ, ಕಡಿಮೆನೆ ಆಗೋದಿಲ್ಲ. ಆ ಸಮಯದಲ್ಲಿ ಬಟ್ಟಿಗೆ ಹೋದಾಗ, ಬಾಬನ ಮನೇಲಿ ಹೋದಾಗ ಖುಷಿ ಆಗ್ತದೆ ಅಷ್ಟೇ, ಬಿಟ್ರೆ ಆ ಖುಷಿ ಸದಾ ಕಾಲ ಇರೋದಿಲ್ಲ. ರಿಸಲ್ಟ್ಸ್ 24/7 ನಾನು ನೋಡಿದಾಗ ಏನಾಗೋದಿಲ್ಲ, ಇರೋದಿಲ್ಲ. ಇದಕ್ಕೆ ನೋಡಿ ಮೊನ್ನೆ ಬಾಬಾ ಏನ್ ಹೇಳಿದ್ರು, ಅಮೃತ ವೇಳೆ ಸ್ಥಿತಿ ಚೆನ್ನಾಗಿರ್ತದಂತೆ ನಮ್ದು. ಓಕೆನಾ? ಸರಿಯಾಗಿ ಯೋಗ ಮಾಡಿದ್ರೆ ಆ ಟೆನ್ಷನ್ ಏನು. ಓಕೆ, ಆಮೇಲೆ ನೀವು ಮುರ್ಲಿ ನುಡಿಸೋರು 7ರಿಂದ 8 ಇರ್ತದಲ್ಲ, ಅಲ್ಲಿವರೆಗೂ ಕೂಡ ಸ್ವಲ್ಪ ಬಾಬನ ನೆನಪಿನಲ್ಲಿ ಇರ್ತೀರಂತೆ. ಆಗ ಬಾಬಾ ಹೇಳ್ತಾರೆ 75% ರಿಸಲ್ಟ್ಸ್. ಸ್ಥಿತಿ ಡೌನ್ ಆಗೋದು ಯಾವಾಗ? ಕರ್ಮಕ್ಷೇತ್ರದಲ್ಲಿ ಬಂದಾಗ. ಅದಾದ್ಮೇಲೆ ಕರ್ಮಕ್ಷೇತ್ರಕ್ಕೆ ಹೋದಾಗ ಬಾಬನ ಅಲ್ಲೇ ಇಟ್ಬಿಡ್ತೀವಿ, ನೀನು ಇಲ್ಲೇ ಇರು ಫೋಟೋದಲ್ಲಿ, ನಾನು ಒಬ್ಬನೇ ಹೋಗ್ಬಿಟ್ಟು ಮುಗಿಸ್ಕೊಂಡ್ ಬರ್ತೇನೆ ಅಂತ. ಆವಾಗ ಬಾಬನ ಜೊತೆ ನಮ್ಗೆ ಏನ್ ಇರೋದಿಲ್ಲ, ಕನೆಕ್ಷನ್ನೇ ಇರೋದಿಲ್ಲ. ಸ್ಪೆಷಲಿ ಯಾವಾಗ ನಾವು ಹೊರಗಡೆ ಕರ್ಮಕ್ಕೆ ಹೋಗ್ತೀವಿ, ಮನೇಲಿ ಇರ್ತಾರಲ್ಲ ಮಾತೆಯರು, ರೂಟೀನ್ ಕೆಲಸ ಮಾಡುವಂಥವ್ರು, ಎಲ್ಲ ವರ್ಷೋದು, ಪಾತ್ರೆ ತೊಳೆದು, ಅವರಿಗೆ ಸ್ವಲ್ಪ ಸಪೋರ್ಟ್. ಯಾಕಂದ್ರೆ ಡೈಲಿ ಅದೇ ವರ್ಕ್ ಅಲ್ವಾ ಮಾಡೋದು, ಹೆಚ್ಚಿಗೆ ಯೋಚನೆ ಮಾಡಬೇಕಾದಂತ ಅನಿವಾರ್ಯತೆ
ಇಲ್ಲ. ಇರೋದಿಲ್ಲ. ಆದ್ರೆ ಬೆಳಿಗ್ಗೆ ಹೊರಗಡೆ ಡ್ಯೂಟಿ ಹೋಗಿರ್ತಾರಲ್ವಾ, ಅಣ್ಣಂದಿರಿರ್ಲಿ ಅಕ್ಕಂದಿರಿರ್ಲಿ, ಪ್ರತಿದಿನ ಹೊಸ 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 ಕಾರ್ಯ ಮಾಡಬೇಕಾದ್ರೆ ಮನ ಬುದ್ಧಿಯ ಅವಶ್ಯಕತೆ ಅಲ್ಲಿ ಇರ್ತದೆ. ಅವಾಗ ಬಾಬನ್ ಜೊತೆ ಕನೆಕ್ಷನ್ ಏನಾಗ್ತದೆ, ಕಟ್ ಆಗುತ್ತೆ. ಆಗ್ತದೆ. ಅವಾಗ ಏನಾಗತ್ತೆ, ಆ ಸ್ಥಿತಿ ಏನಾಗಿರ್ತದೆ, ಡೌನ್ ಆಗಿರ್ತದೆ. ಬಾಬನ್ ಜೊತೆ ಕನೆಕ್ಷನ್ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಿರಂತರವಾಗಿ ಬಾಬನ್ ಜೊತೆಗೆ ಇರಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾವು ಕರ್ಮ ಮಾಡ್ತಾ ಇದ್ದೀವಿ, ಆದ್ರೆ ಆ ಸಮಯದಲ್ಲಿ ಸಫಲತೆ ಅನುಭವ ಆಗ್ತದೆ, ಪೂರ್ತಿ ದಿನ ನಮ್ಗೆ ಸಫಲತೆ ಆಗೋದಿಲ್ಲ. ಕಾರಣ ಸ್ಮೃತಿ ಇರೋದಿಲ್ಲ ಸದಾ. ಕಾರಣ ಏನು ಅಂತಂದ್ರೆ, ನೀವೊಂದು 1000 ಕೋಟಿ ಸಾಲ ಮಾಡಿದ್ದೀರಿ. ಎಷ್ಟು ಸಾಲ ಮಾಡಿದಿರಿ? 1000 ಕೋಟಿ. ಎಷ್ಟು ವರ್ಷದಲ್ಲಿ? 63 ಜನ್ಮದಲ್ಲಿ. ಮತ್ತೆ ಸತ್ಯುಗೂ ತೈತೆ ಆಗೋದಲ್ಲೂ ಬೇಡವಾ ಸಂಪಾದನೆ? 84 ಜನ್ಮಕ್ಕೆ ನಿಮ್ಗೆ 1,000 ಕೋಟಿ ಬೇಕು, ಸರಿನಾ? ಸಾಲ ಮಾಡಿದ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಏನ್ ಹೇಳಿ, ಇಂಟ್ರೆಸ್ಟ್ ಇಂಟ್ರೆಸ್ಟ್ 50 ಕೋಟಿ ರೂಪಾಯಿ ಬರ್ತಿದೆ. EMI ಬಿಡಿ, EMI ಅಂತಂದ್ರೆ ಮೂಲ ಹಣನೂ ಕೂಡ ಇರುತ್ತೆ. ಇಂಟ್ರೆಸ್ಟ್ 50 ಕೋಟಿ ಬರ್ತಾ ಇದೆ, ಸರಿನಾ? ಸರಿ, ನಿಮ್ದು ಪ್ರತಿದಿನ ಸಂಪಾದನೆ, ಒಂದು ದಿನಕ್ಕೆ 50 ಕೋಟಿ ರೂಪಾಯಿ ಇಂಟ್ರೆಸ್ಟ್, ಪ್ರತಿದಿನದ ಸಂಪಾದನೆ 10 ಲಕ್ಷ ರೂಪಾಯಿ. ಪ್ರತಿದಿನ ಸಂಪಾದನೆ ಏನು? 10 ಲಕ್ಷ. 10 ಲಕ್ಷ ಸಂಪಾದನೆ ಮಾಡಿದಾಗ ಕೈಯಲ್ಲಿ ದುಡ್ಡು ಬಂದಾಗ ಖುಷಿ ಆಗತ್ತೋ ಆಗಲ್ಲ? ಇಲ್ಲ. ಆಗುತ್ತೆ. 10 ಲಕ್ಷ ಸಂಪಾದನೆ ಮಾಡಿದಿರಿ, ಹ್ಮ್ ದುಡ್ಡು ಕೈಯಲ್ಲಿ ಬಂದಿದೆ, ಖುಷಿ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗಲ್ಲ ಅಣ್ಣ. ಆ? ಸಾಲ ಜಾಸ್ತಿ ಇರುತ್ತಲ್ಲ. ಸಾಲ ಜಾಸ್ತಿ ಆಮೇಲೆ ಮುಂದಿನ ಪ್ರಶ್ನೆ. ಹ್ಮ್. ಈಗ ಸಾಲದವ್ರು ನಾನು ಬರ್ತಾರೆ, ಸಂಪಾದನೆ ಕಿತ್ಕೊಂಡು ಮಾಡಿದ್ರೆ, ಈಗ ಸಂಪಾದನೆ ಮಾಡ್ಬೇಕು, ನನ್ನ ಸಂಪಾದನೆ ಕಡೆ ಗಮನ ಇದೆ, ಕರ್ಮದ ಕಡೆ ಗಮನ ಇದೆ, ಹೌದಾ? ಕೈಯಲ್ಲಿ ಹಣ ಬಂದಿದೆ, ಬಂದಾಗ ಖುಷಿ ಆಗತ್ತೋ ಆಗಲ್ವೋ? ಆಗೋದಿಲ್ಲ. ಆಗತ್ತೆ. ಓಕೆ, ಆ 10 ಲಕ್ಷ ರೂಪಾಯಿನ ನೀವು ಇಂಟ್ರೆಸ್ಟ್ ಕೊಟ್ರಿ, ಅವಾಗ ಏನಾಯ್ತು? ಖುಷಿ ಇಲ್ಲ. 10 ಲಕ್ಷ ರೂಪಾಯಿ ಕಡಿಮೆ ಆಯ್ತು, ಅದು ನಿಮ್ಮ ಅಕೌಂಟ್ ಅಲ್ಲಿ ಏನಾಯ್ತು? ಕಡಿಮೆ. ಸಾಲ ಕಡಿಮೆ ಇತ್ತು. 10 ಸಾಲ ಕಡಿಮೆ ಆಗ್ಲಿಲ್ಲ, ಇಂಟ್ರೆಸ್ಟೇ ಹೋಗಿಲ್ಲ ಇನ್ನು. 10 ಕೋಟಿಯಲ್ಲಿ 10 ಲಕ್ಷ ರೂಪಾಯಿ ಮೈನಸ್ ಆದ್ರೆ 9 ಕೋಟಿ 90 ಲಕ್ಷ ನಿಮ್ಮ ಅಕೌಂಟ್ ಅಲ್ಲಿ ಏನಾಗ್ತದೆ? ಸಾಲ ಇರ್ತದೆ. ಮೈನಸ್ ಜಾಯಿನ್ ಆಗ್ತದೆ, ಮೈನಸ್ ಹ್ಮ್. ಆಗತ್ತೋ ಆಗಲ್ವೋ? ಅಣ್ಣವ್ರೆ ಅಟ್ಲೀಸ್ಟ್ ಇಂಟ್ರೆಸ್ಟ್ ನಾವ್ ಏನ್ ಕೊಡ್ಬೇಕು ಅದಕ್ಕಿಂತ ₹1 ಜಾಸ್ತಿ ಬಂದ್ರೆ ಸ್ವಲ್ಪ ಖುಷಿ ಆಗುತ್ತೆ. ಹಾ ಸರಿ, ಇಲ್ದೆ ಹೋದ್ರೆ ಖುಷಿ ಅನ್ನೋದೇ ಇರೋದಿಲ್ಲ. ಖುಷಿ ಆಗುದಿಲ್ವಲ್ಲ? ಅವಾಗ ಆ ಸಮಯದಲ್ಲಿ ಮಾತ್ರ ಖುಷಿ ಆಗ್ತಾ ಇದೆ ಬಿಟ್ರೆ, ಆದ್ರೆ ಆ ನಂತರದಲ್ಲಿ ನಿಮ್ಮ ಅಕೌಂಟ್ಸ್ ಅನ್ನ ಚೆಕ್ ಮಾಡಿದಾಗ ಏನಾಗ್ತಾ ಇಲ್ಲ, ಖುಷಿ ಇರೋದಿಲ್ಲ. ಆಗ್ತಾ ಇಲ್ಲ. ಅಂದ್ರೆ ಆ ರೀತಿ ಬೀಗದ್ದಿನ ಸಂಪಾದನೆ ನಮ್ಮ ಹತ್ರ ಇದೆಯಾ? ಆಗ್ತಾ ಇಲ್ಲ, ಹೌದು ಅಲ್ವೋ? ಹೌದು. ಹಾಗಿದ್ರೆ ಅದನ್ನ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಓವರ್ ಡ್ಯೂಟಿ ಮಾಡ್ಬೇಕು. ಇಂಟ್ರೆಸ್ಟ್ ಕ್ಲಿಯರ್ ಆಗ್ಬೇಕು, ಮೂಲ ಹಣನೂ ಕೂಡ ಕ್ಲಿಯರ್ ಆಗ್ಬೇಕು. ಏನ್ ಮಾಡ್ಬೇಕು ಅವಾಗ? ಓವರ್ ಡ್ಯೂಟಿ ಅಣ್ಣ. ಓವರ್ ಟೈಮ್ ಮಾಡ್ಬೇಕು ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಸಫಲತಾ ಮೂರತ್ತು ಬನು. ಏನ್ ಹೇಳಿ? ಸಫಲತಾ ಮೂರ್ತ ಬನು. ಅಂದ್ರೆ ಆ ಕರ್ಮ ಮಾಡ್ಬೇಕಾದ್ರೆ ನೀನು ಸುಮ್ಮನೆ ಮೂರ್ತಿಯಾಗು, ಮನ ಬುದ್ಧಿನ ನನ್ನ ಕೈಯಲ್ಲಿ ಕೊಟ್ಬಿಡು, ನಾನು ನೋಡ್ಕೊಳ್ತೀನಿ. ಯಾರಿಗೆ ಕೊಡ್ಬೇಕಂತೆ? ಬಾಬಾ ಅವರಿಗೆ. ಸಮಯ, ಸಂಕಲ್ಪ, ಶ್ವಾಸ, ಕರ್ಮ, ಕರ್ಮೇಂದ್ರಿಯ, ಕರ್ಮದ ಫಲ ಎಲ್ಲವನ್ನು ಯಾರಿಗೆ ಕೊಟ್ಬಿಡ್ಬೇಕು? ಬಾಬಾ ಅವರಿಗೆ. ಬಾಬಾನೇ ಕೊಟ್ಬಿಡು. ನೀನ್ ಯಾರು? ಮೂರ್ತಿ. 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 ಕರ್ಮ ಯಾರು ಮಾಡ್ತಿದ್ದಾರೆ? ಬಾಬಾ. ಯಾರ ಕರ್ಮೇಂದ್ರಿಯ? ನನ್ನ ಕರ್ಮೇಂದ್ರಿಯ. ನೋಡಿ, ಮೂರ್ತಿಯ ಮೂಲಕ ತಾನೇ ಭಕ್ತರ ಇಷ್ಟವನ್ನ ಪೂರ್ಣ ಮಾಡ್ತಾನೆ ಭಗವಂತ. ಮೂರ್ತಿ ಸಾಧನ ತಾನೆ. ಹಾಗೆ ಹೌದು. ತನು ಹೇಳುದು ಸಾಧನ, ಮನ ಬುದ್ಧಿ ಹೇಳುದು ಸಾಧನ. ನೀವ್ ಯಾರಿಗೆ ಕೊಟ್ಟಿದ್ದೀರಿ? ಭಗವಂತ. ಬಾಬಾ ಅವರಿಗೆ. ಆವಾಗ ಯಾರನ್ನಾದ್ರೂ ಎದುರುಗಡೆ ಕಳಿಸ್ಬೋದು, ಯಾರು ಮನೆಯಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಅವ್ರಿಗೂ ಕೂಡ ಆ ಕರ್ಮದ ಫಲವನ್ನ ಏನ್ ಮಾಡ್ಬಿಡ್ಬೋದು? ಕೊಡ್ಬೇಕು. ಯಾರು ಕೊಡ್ಬೋದು? ಬಾಬಾ. ಬಾಬಾ. ಭಗವಂತ ಕೊಡ್ಬೋದು. ಆವಾಗ ನಿಮ್ಮ ಅಕೌಂಟ್ ಅಲ್ಲಿ ಏನಾಗ್ತದೆ? ಜಮಾ ಹೆಚ್ಚಿಗೆ ಜಮಾ ಆಗ್ತದೆ. ಆವಾಗ ನಿಮ್ ಸಾಲ ಏನಾಗ್ತಾ ಹೋಗ್ತದೆ? ಕಡಿಮೆ ಆಗ್ತದೆ. ಅಂದ್ರೆ ಬಾಬಾ ಹೇಳ್ತಾ ಇರೋದು, ಸಮಯ ತುಂಬಾ ಕಡಿಮೆ ಇದೆ, ಸಾಲ ತುಂಬಾ ಜಾಸ್ತಿ ಇದೆ. ಇದೆ. ಅದಕ್ಕಾಗಿ ದಿನದಲ್ಲಿ ಸ್ವಲ್ಪ ಸಮಯ ಮಾತ್ರ ನಿಮಗೆ ಸಫಲತೆಯ ಅನುಭವ ಆಗ್ತದೆ. ಅದರ ಸಫಲತೆಯನ್ನು ನೋಡಿದಾಗ ನಿಮ್ಮ ಸ್ಥಿತಿಯಲ್ಲಿ ಅಷ್ಟು ಇಂಪ್ರೂವ್ಮೆಂಟ್ಸ್ ಆಗಿರೋದಿಲ್ಲ. ಯಾಕೆ ಆಗಿರೋದಿಲ್ಲ ಅಂತಂದ್ರೆ ಸಾಲ ಜಾಸ್ತಿ ಇರ್ತದೆ, ಸಂಪಾದನೆ ತುಂಬಾ ಕಡಿಮೆ ಕಡಿಮೆ ಇರ್ತದೆ. ಇರ್ತದೆ. ಅದಕ್ಕಾಗಿ ನೆಕ್ಸ್ಟ್ ಲೆವೆಲಿನ ಸ್ಥಿತಿಗೆ ನಿಮ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮಕ್ಕಳೇ, ಇನ್ಮೇಲೆ
ನೀವೇನು ಮಾಡಬಾರ್ದು. ಎಲ್ಲ ಯಾರ ಹತ್ರ ಮಾಡಿಸ್ಬೇಕು? ಬಾಬನ ಬಾಬಾವ್ರ ಕೈಯಲ್ಲಿ ಬಾಬನ ಹತ್ರ ಮಾಡಿಸ್ಬೇಕು. ಆದ್ರೆ ಬಾಬಾ ಮಾಡ್ತಾ ಇರ್ಬೇಕಾದ್ರೆ ಆ ಕರ್ಮದ ಫಲದ ಸಫಲತೆಯ ಅನುಭವ ನಿಮಗೆ ಆಗ್ಬೇಕು. ಆಗ್ತಾ ಇರ್ಬೇಕು. ಇಲ್ಲ ನಮ್ಗೆ ಹೆಂಗ್ ಗೊತ್ತಾಗತ್ತೆ ಬಾಬಾ ಮಾಡ್ತಿದಾರ ಇಲ್ಲ ಅಂತ? ಹೌದು ತಾನೆ? ಆ ಸಮಯದಲ್ಲಿ ನೀನು ಮೂರ್ತನಾದ್ರು ಯಾವ್ದಕ್ಕೆ ಮೂರ್ತಿ? ಸಫಲತೆಗೆ ಮೂರ್ತಿ, ಕರ್ಮ ಮಾಡ್ಲಿಕ್ಕೆ ಮೂರ್ತಿ. ಕರ್ಮ ಮಾಡೋದಕ್ಕೆ ಕರ್ಮ ನೀನು ಮಾಡು, ಫಲ ನಾನು ಕೊಟ್ಟು ಫಲ ನನ್ಗೆ ಬೇಕು ಅಲ್ವಾ? ನೀವು ಅಧಿಕಾರ. ಉದ್ದಿನ ಬೇಳೆ ನೀನ್ ತಗೊಂಡ್ ಬಾ, ನಿನ್ನ ಹಣದಿಂದ ತಗೊಂಡ್ ಬಾ, ನೀನ್ ನೆನ್ಸು, ನೀನ್ ಹಿಟ್ಟು ರುಬ್ಬು, ಹೊಸ ಉದ್ದಿನ ಬೇಳೆ ನೀನ್ ಮಾಡು. ತಿನ್ಬೇಕಾದ್ರೆ ಮಾತ್ರ ಅದ್ ನನಗೆ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ ಎಲ್ಲವನ್ನ ಭಗವಂತನಿಗೆ ಕೊಟ್ಟು ಬಿಟ್ಟು ನೀವು ಕೇವಲ ಆ ಸಫಲತೆಯ ಅನುಭವವನ್ನ ಮಾತ್ರ ಮಾಡ್ತಾ ಇರಬೇಕಾಗತ್ತೆ. ಈ ಸ್ಟೇಜ್ ನಿಮ್ದು ಬರಬೇಕಾಗತ್ತೆ. ಅದಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚಿನ ಸಮಯ ನನ್ನ ಜೀವನವನ್ನ ಯಾರಿಗೊಪ್ಪಿಸ್ಬೇಕು? ಬಾಬಾ ಬಾಬಾವ್ರಿಗೆ ಕೇವಲ ಅಮೃತ ವೇಳೆಯಲ್ಲಿ ಮಾತ್ರ, ನುಮಾಶಾಮ ಯೋಗದಲ್ಲಿ ಮಾತ್ರ, ಟ್ರಾಫಿಕ್ ಕಂಟ್ರೋಲ್ ಅಲ್ಲಿ ಮಾತ್ರ ಅಲ್ಲ, ಪೂರ್ತಿ ಸಮಯ ಏನ್ ಮಾಡ್ಬೇಕು? ಬಾಬನಿಗೆ ಕೊಡಬೇಕು. ಹೀಗೆ ಬ್ರಹ್ಮ ಬಾಬಾರವ್ರಿಗೆ ವಯಸ್ಸಾಗಿತ್ತು, ಕಾಯಿಲೆ ಇತ್ತು, ಅಂತಿಮ ಸಮಯದಲ್ಲೂ ಕೂಡ ಲಾಸ್ಟ್ ಡೇವರೆಗೂ ಕೂಡ ಅವ್ರ ಜವಾಬ್ದಾರಿ ನಿಂತು ಅದನ್ನು ಸರಿಯಾಗಿ ನಿರ್ವಹಣೆಯವರು ಮಾಡಿದ್ರು. ಎಲ್ಲೂ ಕೂಡ ಹುಡುಗಾಟಿಕೆ ಇರ್ಲಿಲ್ಲ. ಲಾಸ್ಟ್ ಡೇವರೆಗೂ ಜ್ಞಾನ ಹೇಳ್ಬೇಕಾದ ಯಾವುದೇ ರೀತಿ ಸಪೋರ್ಟ್ ಅನ್ನ ಅವ್ರೇನ್ ಮಾಡಿಲ್ಲ, ತಕೊಳ್ಳಿಲ್ಲ. ಇಲ್ಲ ಅಲ್ವಾ? ನಿಮಗೆ ಜ್ಞಾನ ಕೇಳಬೇಕಾದ್ರೆ ಚೇರ್ಬೇಕು, ಜ್ಞಾನ ಹೇಳೋದು ಬಿಟ್ಬಿಡಿ ಅಲ್ವಾ? ಯೋಗೇಶನ ಜ್ಞಾನ ಕೇಳ್ಬೇಕಾದ್ರೆ ಹಿಂದ್ಗಡೆಗೆ ದಿಂಬು ಬೇಕು, ಕಾಲರಿಗೆ ಸ್ಟೂಲು ಕೊಡಬೇಕು, ಇಲ್ಲಾಂದ್ರೆ ಮಂಡಿ ನೋವು ಬರ್ತದೆ, ಬೆನ್ನು ನೋವು ಬರ್ತದೆ ಅಂತ ಹೇಳ್ತಾರೆ. ಹೌದು ತಾನೆ? ಜೋರಾಗಿ ಕೂಗಿದ್ರೆ ಗಂಟ್ಲು ನೋವು ಬರ್ತದೆ, ಮೈಕ್ ಬೇರೆ ಬೇಕು ಅಲ್ವಾ? ಕರೆಂಟ್ ಹೋಗ್ಬಾರ್ದು ಅಂತ ಇನ್ವರ್ಟರ್ ಬೇಕು, ಸೊಳ್ಳೆ ಬರ್ತದೆ ಅಂತ ಫ್ಯಾನ್ ಬೇಕು ಅಲ್ವಾ? ಎಷ್ಟೆಲ್ಲ ಸಾಧನಗಳಿದ್ದಾವೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಅಲ್ಬೇಲಾಪನ್ ಹುಡುಗಾಟಿಕೆಯನ್ನು ಬಿಟ್ಬಿಡಿ, ಫಾಲೋ ಫಾದರ್ ಮಾಡಿ ದಿನದಿಂದ ದಿನಕ್ಕೆ ಏನಾಗ್ಬೇಕು? ಸಫಲತಾ ಮೂರ್ತಿಗಳು ಆಗ್ಬೇಕು. ಇದು ಭಗವಂತನ ನಿರೀಕ್ಷೆ. ಫಲಿತಾಂಶವನ್ನು ನೋಡಿದ್ರಂತೆ ಬಾಬಾ. ಏನು ಮಕ್ಕಳು ಏನು ಮಾಡ್ತಾರೆ ಅಂತಂದ್ರೆ ಮಹಾದಾನ ಮಾಡ್ತಾ ಇದ್ದಾರೆ, ಜ್ಞಾನವನ್ನು ಕೊಡ್ತಾ ಇದ್ದಾರೆ, ಶಕ್ತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಆದ ದಿನದಲ್ಲಿ ಕೆಲವೊಂದು ಸಮಯ ಮಾತ್ರ ಕೊಡ್ತಾ ಇದ್ದಾರೆ ಹೊರತು ನಿರಂತರವಾಗಿ ಕೊಡ್ತಾ ಇಲ್ಲ. ಏನು ಕೊಡ್ತಾ ಇಲ್ಲ? ಸಮಯ ನಿರಂತರವಾಗಿ ಕೊಡ್ತಿಲ್ಲ. ಅಮೃತ ವೇಳೆ ಕೂತ್ಕೊಳ್ತಾರೆ, ಕೊಡ್ತಾರೆ. ಬೇರೆ ಯಾರಿಗಾದ್ರು ಈಶ್ವರಿ ಜ್ಞಾನ ಹೇಳುವಂತ ಅವರಿಗೆ ಅವಕಾಶ ಸಿಕ್ತು, ಅವಾಗ ಕೊಡ್ತಾರೆ. ಅದು ಬೇರೆ ಟೈಮಲ್ಲಿ ನೋಡಿದಾಗ ಏನಾಗ್ತಾ ಇಲ್ಲ, ನಿರಂತರವಾಗಿ ಈಶ್ವರನ ಶಕ್ತಿ ದಾನದ ರೂಪದಲ್ಲಿ, ಸಂಯೋಗದ ರೂಪದಲ್ಲಿ ವಿಶ್ವದ ಕಡೆಗೆ, ಬೇರೆ ಕಡೆಗೆ ಏನ್ ಮಾಡ್ತಾ ಇಲ್ಲ, ಹೋಗ್ತಾ ಇಲ್ಲ. ಇದು ಬಾಬಾ ನೋಡಿರುವಂತ ರಿಸಲ್ಟ್ಸ್. ಓಕೆ, ಅವ ಮಕ್ಕಳು ಸುಮ್ಮನೆ ಇರ್ತಾರ? ನೀವು ಮಾಡ್ತಾ ಇಲ್ಲ, ನಮ್ಗೆ ಮನೆ ಕೆಲಸ ಇಲ್ವಾ ಬಾಬಾ? ಶರೀರ ಇಲ್ವಾ? ಹೆಂಡತಿ ಮಕ್ಳು ಇಲ್ವಾ? ಕುಟುಂಬ ಇಲ್ವಾ? ದಿನ ಅದೇ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಹೌದಾ ಅಲ್ವಾ? ಬಾಬಾ ಬಾಬಾ ಅಂತ ಹೇಳ್ತಾ ಕುತ್ಕೊಳ್ಲಿಕ್ಕಾಗತ್ತಾ? ಹಣ ಸಂಪಾದನೆ ಮಾಡೋದು ಬೇಡವಾ? ಶರೀರದ ಲೆಕ್ಕಾಚಾರಗಳೆಲ್ಲ ಇದ್ದಾವೆ, ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ದಿನವಿಡೀ ಬಾಬಾ ಬಾಬಾ ಬಿಂದು ಬಿಂದು ಕರ್ಮಾತೀತ ಶಕ್ತಿ ಪ್ರವಾಹ ಅಂತ ಹೇಳ್ತಾ ಕುತ್ಕೊಂಡಾಗತ್ತಾ? ಪ್ರಶ್ನೆಗಳನ್ನ ಯಾರು ಕೇಳ್ತಿದ್ದಾರೆ? ಮಕ್ಕಳು ಕೇಳ್ತಾ ಇದ್ದೀವಿ. ಅವಾಗ ಬಾಬನ ಉತ್ತರ ಏನು ಅಂತಂದ್ರೆ, ನೋಡಿ ಮಕ್ಕಳೇ, 3 ರೀತಿಯ ಸೇವೆ ಮಾಡಿ. ಏನ್ ಮಾಡಿ? 3 ರೀತಿಯ ಸೇವೆ ಮಾಡಿ. ಏನು? ಬೆಳಿಗ್ಗೆ ಎದ್ದ ಮೇಲೆ ಅಮೃತ ವೇಳೆ ಇರ್ತದಲ್ಲ, ವಿಶೇಷವಾಗಿ ಮನಸ್ಸಾದ ಮೂಲಕ ಶಕ್ತಿಯನ್ನು ಹರಡುವಂತ ಸೇವೆ ಮಾಡಿ. ಅಮೃತ ವೇಳೆ ಮಾತ್ರ ಅಂತಲ್ಲ, ಯಾವ್ಯಾವಾಗ ನೀವು ಯೋಗಕ್ಕಂತ ಕುತ್ಕೊಳ್ತಿರಲ್ಲ, ಅಮೃತ ವೇಳೆ ಇರ್ಬೋದು, ನುಮಾಶಾಮಿ ಇರ್ಬೋದು, ಬಟ್ಟೆಯಲ್ಲಿ ಇದ್ದಾಗಿರ್ಬೋದು, ಸಮಯ ಇದ್ದಾಗ, ಯಾವಾಗ ನಿಮ್ಗೆ ಈ ಪ್ರಪಂಚದಿಂದ ಭಿನ್ನವಾಗಿ ನಿಮ್ಗೆ ಸಮಯ ಸಿಕ್ಕಿದಾಗ, ಶಾರೀರಿಕ ಏನೂ ಕರ್ಮ ಇಲ್ದಿದ್ದಾಗ, ಯಾವಾಗ ನೀವು ಯೋಗಕ್ಕೆ ತಪಸ್ಸಕ್ಕಂತ ಕುತ್ಕೊಳ್ತಿರೋ, ಅವಾಗ ಮನಸ್ಸಿನಿಂದ ಏನ್ ಪ್ರವಾಹ ಆಗ್ಬೇಕು? ಶಕ್ತಿಗಳ ಪ್ರವಾಹ ಆಗ್ತಾ ಇರ್ಬೇಕಾಗ್ತದೆ. ಅದರ ಕಡೆ ಗಮನವನ್ನ ಕೊಡಿ. ಇದು ಪವರ್ಫುಲ್ ಸ್ಟೇಜ್. ಇದಕ್ಕೆ ಜಾಸ್ತಿ ಸಮಯವನ್ನು ನೀವೇನ್ ಮಾಡ್ಬೇಕು? ಕೊಡಬೇಕು. ಸರಿ. ಎರಡನೇದು, ಈಶ್ವರಿಯ ಜ್ಞಾನವನ್ನ ಕೇಳೋದಲ್ಲಿ, ಮನನ ಮಾಡೋದಲ್ಲಿ, ಚಿಂತನೆ ಮಾಡೋದಲ್ಲಿ, ನೀವು ನಿಮ್ಮ ಮನಸ್ಸಿನ ಜೊತೆಗೆ ಚರ್ಚೆ ಮಾಡೋದಲ್ಲಿ, ಬಾಬಾ ಜೊತೆಗೆ ಚರ್ಚೆ ಮಾಡೋದಲ್ಲಿ, ಅಥವಾ ನೀವು ಅಷ್ಟು ಯೋಗ್ಯರಾದಾಗ ಬೇರೆಯವ್ರಿಗೆ ಈಶ್ವರಿ ಜ್ಞಾನವನ್ನ ಹೇಳೋದಲ್ಲಿ, ಹೀಗೆ ಏನ್ ಮಾಡ್ಬೇಕು? ವಾಚಾದ ಮೂಲಕ ಜ್ಞಾನದ ಸೇವೆಯನ್ನ ಮಾಡ್ಬೇಕು. ಅವ್ರಿಗೂ ಕೂಡ ಈಶ್ವರಿ ಜ್ಞಾನ ಸಿಗಲಿ, ಅವರು ಕೂಡ ಬಾಬನ ಮಗು ಆಗಲಿ ಅಂತೇಳ್ಬಿಟ್ಟು ಸದಾಕಾಲ ಜಾಸ್ತಿ ಈಶ್ವರಿಯ ಶಕ್ತಿಗಳ ಜೊತೆಗೆ, ಈಶ್ವರಿ ಜ್ಞಾನದ ಜೊತೆಗೆ, ಅಂದ್ರೆ
ಮುರಳಿಗಳನ್ನ ಕೇಳುವಂಥದ್ದು, ಕ್ಲಾಸ್ಗಳನ್ನ ಕೇಳುವಂಥದ್ದು, ಮುರಳಿಯನ್ನು ಓದುವಂಥದ್ದು. ಹೀಗೇನ್ ಮಾಡ್ಬೇಕು? ವಾಚಾದ ಮೂಲಕ ಜ್ಞಾನದ ಸೇವೆ. ವಾಚ ಅಂತಂದ್ರೇನು? ಮಾತು, ಯಾವ ಮಾತು? ಜ್ಞಾನದ ಮಾತು. ವಾಚ ನೀವು ಯಾವ್ಯಾವ್ದಿಂದ ಮಾತಾಡ್ಬೋದು? ಒಳ್ಳೇದನ್ ಬಿಟ್ಟು ಎಲ್ಲದನ್ನು ಮಾತಾಡ್ತೀವಣ್ಣ. ಏನಂತಲ್ಲ, ಮಾತನಾಡುವ ಸಾಧನಗಳು ಹೇಳಿ. ಬಾಯಿ, ಆಮೇಲೆ ಮನಸ್ಸು, ಆಮೇಲೆ ಶಬ್ದ, ಮಾಧ್ಯಮಗಳು ಮಾತಾಡಿದಾಗ ಬರುವಂತ ರಿಸಲ್ಟ್ ಶಬ್ದ. ಸಾಧನ ಬೇಕು ನನಗೆ. ಮಾಧ್ಯಮಗಳು ಟಿವಿ ಇರ್ಬೋದು, ಫೋನ್, ಹಾ, ಫೋನಿನ ಮೂಲಕ, ಮೆಸೇಜ್ ಮೂಲಕ, ವಾಟ್ಸಪ್ ಮೂಲಕ. ನೀವು ಸ್ಟೇಟಸ್ ಅಲ್ಲಿ ಹಾಕ್ತಿರಲ್ಲ ಬಾಬನ್ ಪಾಯಿಂಟ್ಸ್ಗಳು, ಅದು ಮಾತೇ ತಾನೆ. ಹೌದು. ಸ್ಟೇಟಸ್ ಅಲ್ಲಿ ಒಳ್ಳೊಳ್ಳೆ ಬಾಬನ್ ಪಾಯಿಂಟ್ಗಳನ್ನ ಹಾಕಿದ್ರೆ, ಯಾರಿಗಾದ್ರೂ ವಾಟ್ಸಪ್ ಮೆಸೇಜ್ ಕಳ್ಸಿದ್ರೆ, ನಾರ್ಮಲ್ ಮೆಸೇಜ್ ಕಳ್ಸಿದ್ರೆ, ಅಥವಾ ಯೂಟ್ಯೂಬ್ ಅಲ್ಲಿ ಈಶ್ವರಿ ಜ್ಞಾನ ರೆಕಾರ್ಡ್ ಆಗ್ಬಿಟ್ಟು ಹೋಗಿದ್ದಿದ್ರೆ, ಹೌದು. ಮನಸ್ಸಿನ ಮೂಲಕ, ಅದು ಬಾಬಾ ನಿಮ್ಮ ಹತ್ರ ಮಾತಾಡೋದು, ನೀವು ಬಾಬಾನ ಹತ್ರ ಮಾತಾಡೋದು, ಇದೆಲ್ಲ ಏನು? ವಾಚ. ವಾಚ. ನೀವ್ ಯಾವಾಗ್ಲೂ ಯಾರ ಹತ್ರ ಮಾತಾಡ್ಬೇಕಾದ್ರೆ ಜ್ಞಾನದ ವಿಷಯವನ್ನೇ ಮಾತಾಡ್ಬೇಕು. ಯಾರನ್ನಾದ್ರೂ ನೋಡಿದ್ರು ಆತ್ಮಿಕ ರೂಪದಲ್ಲೇ ನೋಡ್ಬೇಕು. ನೋಡ್ಬೇಕು. ಏನು ಕರ್ಮ ಮಾಡ್ತಾ ಇದ್ರು ಈಶ್ವರಿಯ ಶಕ್ತಿಯ ಧಾರಣೆಯನ್ನ ಮಾಡ್ಬೇಕು. ಆದಷ್ಟು ದಿನದಿಂದ ದಿನಕ್ಕೆ ಈಶ್ವರ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದನ್ನೇ ಕೇಳ್ತಾ ಹೋಗ್ಬೇಕು, ಅದರದೇ ಸ್ಟಡಿ ಮಾಡ್ತಾ ಹೋಗ್ಬೇಕು. ಅವಾಗ ಅದಕ್ಕೆ ಹೆಚ್ಚಿನ ಸಮಯವನ್ನು ನೀವೇನ್ ಮಾಡ್ಬೇಕಾಗ್ತದೆ? ಕೊಡ್ತಾ ಹೋಗ್ಬೇಕು. ಕೊಟ್ಟಾಗ ಹೆಚ್ಚಿನ ಸಮಯ ನೀವು ಯಾರ ಜೊತೆಲಿ ಇರ್ತೀರಿ? ಬಾಬಾ ಅವ್ರ ಜೊತೆ. ಅಲ್ವಾ? ನಾವ್ ಕರ್ಮ ಮಾಡ್ತಾ ಮಾಡ್ತಾ ಮನೇಲಿ ಯಾರು ಇಲ್ಲ, ಎಲ್ಲರೂ ಹೊರಗಡೆ ಹೋಗ್ಬಿಟ್ಟಿದ್ದಾರೆ, ಮಕ್ಕಳು ಸ್ಕೂಲಿಗೆ ಹೋಗ್ಬಿಟ್ಟಿದ್ದಾರೆ, ಪತಿ ಆಫೀಸಿಗೆ ಹೋಗ್ಬಿಟ್ಟಿದ್ದಾರೆ. ಮುಡ್ಲಿ ಹಾಕೊಂಡು ಕೇಳಿದ್ರೆ ಏನಾಗ್ತದೆ? ನಮ್ಮ ಗಮನ ಎಲ್ಲಿ? ಮುರಳಿ ಅದ ಕಡೆ. ಕಡೆನೇ ಇರ್ತಾರೆ ತಾನೆ. ಬಾಬನ ಹತ್ರ ಮಾತಾಡ್ತಿದ್ದಾರೆ ತಾನೆ. ಹೌದು. ಯಾರಾದ್ರು ಬಿ ಕೆ ಅವ್ರ ಹತ್ರ ಮಾತಾಡ್ತಿರ್ತೀರಿ. ಅವಾಗ ಅಕ್ಕೋರೆ ಮೌಂಟ್ ಅಬುಗ್ ಹೋಗಿದ್ರ, ಏನೇನ್ ತಗೊಂಡ್ ಬಂದ್ರಿ, ಸ್ವೆಟರ್ ರೇಟ್ ಎಷ್ಟು? ಕೇಳ್ಬೇಕು ಕೇಳ್ಬಾರ್ದು? ಖರ್ಜೂರ ರೇಟ್ ಎಷ್ಟು? ಕೇಳ್ಬಾರ್ದು. ಅಡಿಗೆ ಏನ್ ಮಾಡಿದ್ರು? ಕೇಳ್ಬೇಕು ಕೇಳ್ಬಾರ್ದು? ಇಲ್ಲ. ಕೇಳ್ಬಾರ್ದು. ಕೇಳ್ಬೇಕು ಕೇಳ್ಬಾರ್ದ? ಕೇಳಬಾರ್ದಣ್ಣ. ಅಲ್ಲಿ ಏನೇನ್ ಕ್ಲಾಸ್ ಇತ್ತು, ಯಾವ್ಯಾವ ವಿಷಯವನ್ನ ಹೇಳಿದ್ರು ಕೇಳ್ಬೋದು. ಅಲ್ವಾ? ಅದರ ಬಗ್ಗೆ, ಜ್ಞಾನದ ಬಗ್ಗೆ ಕೇಳಿ. ನಿಮ್ ಪುರುಷಾರ್ಥ ಹೇಗಿತ್ತು, ಸ್ಥಿತಿ ಚೆನ್ನಾಗಿದ್ಯಾ, ಸ್ಥಿತಿ ಚೆನ್ನಾಗಿದ್ಯಾ, ಇದ್ರ ಬಗ್ಗೆ ಏನ್ ಮಾಡಿ? ಕೇಳ್ಬೇಕು. ಅದ್ರ ಬಗ್ಗೆ ಕೇಳ್ಬೇಕು. ಆ ವಿಷಯದ ಬಗ್ಗೆ ಏನ್ ಮಾಡಿ? ಮಾತಾಡಿ. ಈ ರೀತಿನೂ ಕೂಡ ನಿಮ್ಮನ್ನ ಏನ್ ಮಾಡಬಹುದು? ಸದಾ ಕಾಲ ಅಖಂಡ ಮಹಾದಾನಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ನಂಗೆ ತುಂಬಾ ದುಃಖ ಆಗುದು ಏನಕ್ಕೆ ಗೊತ್ತಾ? ನಾ ಬಾಬನ್ ಮಕ್ಕಳು ಅಂತ ಹೇಳ್ತೀವಿ, ಹೌದು ಅಲ್ವೋ? ಹೌದು. ಹೌದಲ್ವಾ? ಹೌದು. ಸ್ಟೇಟಸ್ ಅಲ್ಲಿ ಏನ್ ಇರ್ತದೆ ಅಂತಂದ್ರೆ ಇವ್ರದ್ದು ಬರ್ತ್ಡೇ, ಮ್ಯಾರೇಜ್ ಆನಿವರ್ಸರಿ, ಅದ್ರ ಮೇಲೆ ಒಂದು ಕಿರೀಟ, ಅದೊಂದು ಸೆಲ್ಫಿ, ಅದಕ್ಕೊಂದು ಹಾಡು ಇವ್ರು ಸೆಟ್ ಮಾಡ್ತಾರೆ, ಅದೆಲ್ಲ ಬರ್ತದೆ. ಯಾವ್ದಲ್ಲಿ? ಸ್ಟೇಟಸ್ ಅಲ್ಲಿ. ನಾವ್ ಈ ರೀತಿ ಸೇವೆ ಮಾಡೋದು. ಬಾಬಾರ್ ಪಾಯಿಂಟ್ಸ್ ಗಳಿರೋದಿಲ್ಲ ಅಲ್ಲಿ. ನಿಮ್ಗೆ ಎಷ್ಟೋ ಬಾಬಾರ್ ಇದು ಬಂದಿರ್ತಾವ, ಅದನ್ನ ನೀವೇನ್ ಮಾಡ್ಬೋದು? ಪೋಸ್ಟ್ ಮಾಡ್ಬೋದು ತಾನೆ. ಹೌದು. ಬರ್ದಿರೋದಿರ್ಬೋದು, ಕ್ಲಾಸಿಂದ ಇರ್ಬೋದು. ನಮ್ದೇನಿರ್ತದೆ? ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ, ಚಾಚಿ, ಮಾಮಿ, ಬ್ರದರ್, ಸಿಸ್ಟರ್, ಫ್ರೆಂಡ್. ಟೂರಿಗೆ ಹೋದಾಗ ಸೆಲ್ಫಿ ತೆಗೆಯೋದೇನು, ಹಾಕೋದೇನು, ಕಿರೀಟ ಹಾಕೋದೇನು, ಒಂದೇ ಇದ್ರಲ್ಲಿ 8 ಫೋಟೋಗಳು ಹಾಕೋದೇನು, ಅದ್ರ ಹಾಡು ಹಾಕೋದೇನು, ಎಷ್ಟು ಟೈಮ್ ವೇಸ್ಟ್ ಆಯ್ತು. ಮತ್ತೆ ಬಾಬಾ ಮಾತ್ರ ನಮ್ಗೆ ಏನ್ ಕೊಡ್ಬೇಕು? ಸಹಯೋಗವನ್ನ ಕೊಡ್ಬೇಕು ಅಂತ ನಾವ್ ಹೇಳ್ತೀವಿ, ಹೌದು ತಾನೆ? ಇದನ್ನೆಲ್ಲ ಮಾಡೋ ಸರಿನೋ ತಪ್ಪೋ ಹೇಳಿ ನೋಡೋಣ ನೀವು. ತಪ್ಪು ಇದು ಅಲ್ವಾ? ಅದು ಕೂಡ ನಾವೇನ್ ಮಾಡ್ತೀವಿ? ಆಗ್ತೀವಿ. ಮಾಡ್ತಾ ಇರ್ತೀವಿ. ಅದಕ್ಕಾಗಿ ಆದಷ್ಟು ನೀವು ಮಾಡುವಂತ ಕರ್ಮದಿಂದ ಈಶ್ವರನ ಜ್ಞಾನ, ಈಶ್ವರನ ಪರಿಚಯ ಬೇರೆಯವರಿಗೆ ಸಿಗಬೇಕು. ಅದಕ್ಕೆ ವಾಚಾಸೆ ಜ್ಞಾನ ಕಿ ಸೇವಾ. ಮೂರನೇದು ಕರ್ಮದಲ್ಲಿ ಗುಣದಾನ. ಮನಸ, ವಾಚ, ಕರ್ಮಣ. ಮೂರನೇ ನಾವು ಕರ್ಮದಲ್ಲಿ ಬರ್ಬೇಕಲ್ವಾ? ಕರ್ಮದಲ್ಲಿ ಬಂದಾಗ ಏನ್ ಮಾಡ್ಬೇಕು? ಗುಣಗಳ ಸಹಯೋಗವನ್ನು ಕೊಡ್ಬೇಕು. ಯಾವ ರೀತಿ? ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಹ ಕೆಲಸ ಮಾಡ್ಬೇಕಾದ್ರೆ ಬಾಬನ್ ಕಾರ್ಯ ಅನ್ಕೊಂಡು ಮಾಡ್ಬೇಕು. ಅದರಲ್ಲಿ ರಮ್ಯತೆ ಇರ್ಬೇಕು, ಸಮಾಧಾನ ಇರ್ಬೇಕು, ಪ್ರೀತಿಯಿಂದ ಮಾತಾಡ್ಬೇಕು. ಹಾ, ಅದರಲ್ಲಿ ಬಾಬನ್ ಗುಣಗಳು ಕಾಣಬೇಕು. ನೋಡಿ, ಅವರು ಬಾಬನನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ನಿಮಗೆ ಡಿಸಿಪ್ಲಿನ್ ಏನಿದೆ, ನೀವು ಹಾಕೊಂಡಿರೋ ಬಟ್ಟೆ ಎಷ್ಟು ಕ್ಲೀನ್ ಆಗಿದೆ, ನೀವು ಟೈಮ್ಗೆ ಎಷ್ಟು ಪಂಕ್ಚುಯಾಲಿಟಿಯನ್ನು ಕೊಡ್ತಾ ಇದ್ದೀರಾ, ಊಟ ತಿನ್ಬೇಕಾದ್ರೆ ತಟ್ಟೆಯನ್ನ ಎಷ್ಟು ಕ್ಲೀನ್ ಮಾಡಿದ್ದೀರಾ, ಬೇರೆಯವ್ರ ಎಷ್ಟು ಪ್ರೀತಿಯಿಂದ ಮಾತಾಡ್ತೀರಾ,
ನಿಮ್ಗೆ ಸಿಟ್ಟು ಬರ್ತದೋ ಬರಲ್ವೋ? ಸಂಯಮದಿಂದ ಇದ್ದೀರಾ, ಶಾಂತವಾಗಿದ್ದೀರಾ, ಖುಷಿ ಖುಷಿಯಿಂದ ಇದ್ದೀರಾ? ತೋರ್ಪಡಿಕೆ ಖುಷಿಯಲ್ಲ, ಆಂತರಿಕವಾದ ಖುಷಿ. ಏನೇ ಜವಾಬ್ದಾರಿ ಕೊಟ್ಟು ಖುಷಿಯಿಂದ ಮಾತಾಡ್ತೀರಾ? ಉಲ್ಟಾ ಜಗಳ ಗಿಗಳ ಮಾಡೋದಿಲ್ವಾ? ಇದೆಲ್ಲವನ್ನು ಜನ ಏನ್ ಮಾಡ್ತಾರೆ? ಅಬ್ಸರ್ವೇಷನ್ ಮಾಡ್ತಾರೆ. ಮಾಡ್ತಾರೆ. ಜನ ನಿಮ್ಮ ಜ್ಞಾನ ಕೇಳಲಿಕ್ಕೆ ರೆಡಿ ಇಲ್ಲ. ರೆಡಿ ಇಲ್ಲ. ಜನರಿಗೇನ್ ಬೇಕು? ಉದಾಹರಣೆ ಬೇಕು. ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಕರ್ಮಗಳ ಮೂಲಕ ಏನ್ ಮಾಡ್ಬೇಕು? ಗುಣದಾನಗಳನ್ನ ಮಾಡ್ಬೇಕು. ಅಂದ್ರೆ ಗುಣ ಇರುವುದು ಯಾರ ಹತ್ರ? ಬಾಬನ ಹತ್ರ. ಬಾಬನ ಹತ್ರ. ಅಲ್ವಾ? ನೀವು ನಿಮ್ಮ ಜೀವನದಲ್ಲಿ ತರ್ತಾ ಹೋದಾಗ ಬಾಬಾ ಕಾಣ್ದಿದ್ರು ಕೂಡ ಆ ಗುಣಗಳು ಏನಾಗ್ತಾ ಹೋಗ್ತವೆ? ಕಾಣ್ತಾ ಹೋಗ್ತದೆ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಬಾಬನ ಮಗು ಆದ್ಮೇಲೆ ನಮ್ಮ ಆಡುವಂತ ಭಾಷೆನೇ ಚೇಂಜ್ ಆಗಿರ್ತದೆ, ಗೊತ್ತಾ ನಿಮ್ಗೆ? ಗೌರವಯುತವಾಗಿ ಮಾತಾಡ್ತಾ ಇರ್ತೀವಿ, ಅಲ್ಲ ಚೇಂಜ್ ಆಗ್ಬಿಡ್ತದೆ. ಅದು ಎಲ್ಲಿಂದ ಬಂತು ಹೇಳಿ ನೋಡೋಣ? ಬಾಬಾ ತಾನೇ ಬಂತು. ಹೌದು. ಬಾಬಾ ಅಂತ ನೋಡಿ, ಬಾಬಾ ಯಾವ ಶಕ್ತಿ, ನಾವೆಂತ ಶಕ್ತಿ. ಬಾಬಾ ನಮ್ಗೆ ನಮಸ್ಕಾರ ಮಾಡ್ತಾರೆ ಅಂದ್ಮೇಲೆ ನಾವು ಬೇರೆಯವ್ರಿಗೆ ನಮಸ್ಕಾರ ಮಾಡೋದು ನಮ್ಗೆ ಇನ್ಸಲ್ಟಾ? ಇಲ್ಲ. ಇಲ್ವಲ್ಲ. ಬಾಬಾ ನಮ್ಗೆ ಪ್ರೀತಿ ಮಾಡ್ತಾರೆ. ಇಷ್ಟು ಕೊಳಕನಾಗಿದ್ದು ನಮ್ಗೆ ಬಾಬಾ ಪ್ರೀತಿ ಮಾಡ್ತಾರೆ, ನಾವು ಬೇರೆಯವ್ರಿಗೆ ಪ್ರೀತಿ ಮಾಡೋದಲ್ಲಿ ತಪ್ಪಿಲ್ಲ. ಇಲ್ಲ ಅಲ್ವಾ? ಹಾಗೆ ಆ ಗುಣಗಳು ಯಾರ ಜೊತೆಗೆ ನಾವು ಇರ್ತೀವೋ ಆ ಗುಣಗಳು ನಮ್ಮಲ್ಲಿ ಏನಾಗ್ತಾ ಹೋಗ್ತವೆ? ಬರ್ತಾ ಹೋಗ್ತದೆ. ಬರ್ತಾ ಹೋಗ್ತವೆ. ಅದಕ್ಕಾಗಿ ಗುಣಗಳ ಬೇರೆಯವ್ರಿಗೆ ಏನ್ ಕೊಡ್ಬೇಕು? ಸಹಯೋಗವನ್ನ ಕೊಡ್ಬೇಕು. ಅಂದ್ರೆ ನೀವು ಎಷ್ಟು ಈಶ್ವರಿ ಶಕ್ತಿ ನಿಮ್ಮಲ್ಲಿ ಬರ್ತಾ ಹೋಗುತ್ತೋ ಅದರ ಪ್ರತಿಫಲನ ನಿಮ್ಮ ಕರ್ಮದಲ್ಲಿ ಗುಣದ ರೂಪದಲ್ಲಿ ಹೊರಗಡೆಗೆ ತರ್ತದೆ. ಎದುರುಗಡೆ ಮಾತಾಡ್ಬೇಕಾದ್ರೆ ಒಳ್ಳೇದು ತಪ್ಪು ಸುಮ್ಮನೆ ಇರ್ಬೇಕಷ್ಟೇ. ಅವ್ರ ಜೊತೆಗೆ ವಾದ ವಿವಾದ ಬೇಡ. ಮಾಡ್ಬಾರ್ದು. ಮಾಡಬಾರದು. ಓಕೆ, ಸರಿ. ಬಾಬಾ ಗುಣದಾನ ಅಂತ ತಕ್ಷಣ ಕೆಲವೊಂದು ಮಕ್ಳು ಏನ್ ಮಾಡ್ತಾರಂತೆ? ಓ, ಬಾಬಾ ಗುಣ ಕೊಡ್ಲಿಕ್ಕೆ ಹೇಳಿದಾರಲ್ವಾ, ಬಂದವ್ರಿಗೆಲ್ಲ ಒಳ್ಳೆ ಸೋಫಾ ಮೇಲೆ ಕುಳಿಸ್ಬೇಕಪ್ಪ, ಅವ್ರಿಗೆ ಬಜ್ಜಿ ಬೋಂಡ ಮಾಡಿ ತಿನ್ಸ್ಬೇಕಪ್ಪ, ಅವ್ರಿಗೆ ನಾನು ಒಳ್ಳೆ ಅನಿಸ್ಬೇಕು ಅಂತಂದ್ರೆ ಮನೆಗೆ ಬಂದವ್ರಿಗೆಲ್ಲ ಊರು ಸುತ್ತಿಸ್ಬೇಕು ಅಂತ ತಿಳಿದುಕೊಳ್ಳುತ್ತಾರೆ. ಅದಕ್ಕೆ ಬಾಬಾ ಹೇಳಿದ್ರೆ ಗುಣದಾನ ಅಂತ ಮಾತ್ರಕ್ಕೆ ಆ ರೀತಿಯಲ್ಲ, ಸಿಂಪಲ್ ಅವ್ರ ಸ್ಯಾಂಪಲ್. ಏನಿರ್ಬೇಕಂತ? ಸಿಂಪಲ್ ಅಂಡ್ ಸ್ಯಾಂಪಲ್. ಯಾವ್ದಲ್ಲಿ ಸಿಂಪಲ್, ಯಾವ್ದಲ್ಲಿ ಸ್ಯಾಂಪಲ್? ಯಾವ್ದಲ್ಲಿ ಸಿಂಪಲ್, ಯಾವ್ದಲ್ಲಿ ಸ್ಯಾಂಪಲ್? ಖರ್ಚು ಮಾಡೋದ್ರಲ್ಲಿ ನಡತೆಯಲ್ಲಿ. ಸಿಂಪಲ್. ಹಾ, ಸಂಪಾದನೆ ಮಾಡೋದೇ ಸ್ಯಾಂಪಲ್. ನಡತೆಯಲ್ಲಿ, ನಡವಳಿಕೆಯಲ್ಲಿ. ಖರ್ಚು ಮಾಡೋದ್ರಲ್ಲಿ ಸಿಂಪಲ್ ಆಗಿರ್ಬೇಕು. ಹಾ, ಜೀವನ ಮಾಡೋದ್ರಲ್ಲಿ ಸಿಂಪಲ್ ಆಗಿರ್ಬೇಕು. ಹಾ. ಗುಣಗಳಲ್ಲಿ ಧಾರಣೆ ಮಾಡ್ಕೊಂಡು ಸ್ಯಾಂಪಲ್ ಆಗಿ ತೋರಿಸ್. ಆಮೇಲೆ ಫಾಲೋ ಫಾದರ್. ಬ್ರಹ್ಮ ಬಾಬಾ ಶಿವ ಬಾಬಾ ಸಿಗೋ ಮೊದಲು ಬ್ರಹ್ಮ ಬಾಬಾ ಹೇಗಿದ್ರು? ಸೂಟು, ಬೂಟು, ಕೋಟು, ವಜ್ರ, ಬಂಗಾರ, ಐಡೂರ್ಯ, ಅರಮನೆ, ರತ್ನ ಕಂಬಳಿ ಎಲ್ಲ ಇತ್ತೋ ಇಲ್ವೋ? ಇತ್ತು. ಆಮೇಲೆ ಬಾಬಾ ಸಿಕ್ಕಿದ ಮೇಲೆ ಒಂದು ಪಂಜೆ, ಒಂದು ಶರ್ಟ್, ಸಿಂಪಲ್ ಭೋಜನ. ಹೌದಲ್ವೋ? ಅಂದ್ರೆ ಶಾರೀರಿಕ ಮತ್ತು ಶರೀರಕ್ಕೆ ಸಂಬಂಧಪಟ್ಟಂತ ಸಾಧನಗಳನ್ನ ನಾನು ಉಪಯೋಗ ಮಾಡೋದಲ್ಲಿ ಸಿಂಪಲ್. ಹೌದಲ್ವೋ? ಹೌದು. ಬಾಬಾ ಏನ್ ಮಾಡುದು? ಮಂಚದ ಮೇಲೆ ಮಲ್ಕೊಂಡಿಲ್ಲ, ಕೆಳಗಡೆ ಹಾಸಿಗೆ ಮೇಲೆ ಮಲ್ಕೊಂಡು ತಾನೆ. ಮಕ್ಕಳಿಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕೊಟ್ಟರು ಕೂಡ ತಾನು ಕುಟೀರದಲ್ಲಿ ಇದ್ರು ತಾನೆ. ಹೌದು. ಹೌದಲ್ವ? ಶರೀರ ಮತ್ತು ಶರೀರಕ್ಕೆ ಸಂಬಂಧಪಟ್ಟಂತ ಸಾಧನಗಳು, ಈ ಪ್ರಪಂಚದ ಸಾಧನಗಳನ್ನು ಉಪಯೋಗ ಮಾಡೋದಲ್ಲಿ ಸಿಂಪಲ್. ಸ್ಯಾಂಪಲ್ ಯಾವ್ದಲ್ಲಿ? ನಡವಳಿಕೆ. ಪ್ರತಿದಿನ ಬಾಬನ ಶಕ್ತಿಯನ್ನ ತಂದು ತಂದು ಹೊಸ ಅಡಿಗೆ ಮಾಡಿ 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 ಬೇರೆಯವ್ರಿಗೆ ಏನ್ ಮಾಡ್ಬೇಕು? ಸ್ಯಾಂಪಲ್ ಅನ್ನ ತಿನ್ನಿಸ್ಬೇಕು. ಅಂದ್ರೆ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮಗಳಿಗೆ ನೀವೇನ್ ಮಾಡ್ಬೇಕಂತೆ? ಈಶ್ವರೀಯ ಭೋಜನವನ್ನು ತಿನ್ನಿಸ್ಬೇಕು. ವೆರೈಟಿ ಭೋಜನವನ್ನು ತಿನ್ನಿಸ್ಬೇಕು ಅಂತಂದ್ರೆ ನಿಮ್ಮ ಭಂಡಾರದಲ್ಲಿ ಅಡಿಗೆ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು ಅಲ್ವಾ? ಆತ್ಮಿಕವಾಗಿ ಆಂತರಿಕವಾಗಿ ಬ್ರಹ್ಮ ಬಾಬಾ ಏನಾಗ್ತಾ ಹೋದ್ರು? ಶ್ರೇಷ್ಠ ಆಗ್ತಾ ಹೋದ್ರು. ಬೇರೆಯವ್ರಿಗೆ ಏನ್ ಮಾಡಿದ್ರು? ಬಾಬಾ ಈಶ್ವರಿ ಶಕ್ತಿಯನ್ನ ಕೊಡ್ತಾ ಹೋದ್ರು ಅಲ್ವಾ? ಅದಕ್ಕಾಗಿ ಕೊಡೋದಲ್ಲಿ, ಈಶ್ವರಿ ಶಕ್ತಿಗಳನ್ನ ಕೊಡೋದಲ್ಲಿ, ಅವ್ರ ಸಮಸ್ಯೆಯನ್ನ ಪರಿಹಾರ ಮಾಡೋದಲ್ಲಿ, ನಿರಾಕಾರ ರೂಪದಲ್ಲಿ, ಗುಪ್ತ ರೂಪದಲ್ಲಿ ನಾನೇನಾಗ್ಬೇಕು? ಸ್ಯಾಂಪಲ್. ಸ್ಯಾಂಪಲ್ ಆಗ್ಬೇಕು. ನಾವೇನ್ ಮಾಡ್ತಿದ್ದೀವಿ? ರಿವರ್ಸ್ ಕೇಸ್. ಅಂದ್ರೆ ಬಾಬನ್ ಮನೆಯಲ್ಲಿ ಮಂಚ ಇರ್ಬೇಕಪ್ಪ, ಡೈನಿಂಗ್ ಟೇಬಲ್ ಇರ್ಬೇಕಪ್ಪ, ಒಳ್ಳೊಳ್ಳೆ ಫರ್ನಿಚರ್ಗಳು ಬೇಕು. ಬಂದವರಿಗೆಲ್ಲ ಪಾಪ ಅಪರೂಪಕ್ಕೆ ಬಂದಿದಾರಲ್ಲ, ಅವ್ರಿಗೆ ಬಜ್ಜಿ ಬೋಂಡ ಮಾಡಿ, ಶಾವಿಗೆ ಪಾಯಸ ಮಾಡಿ ಏನ್ ಮಾಡ್ಬೇಕು?
ನೆನೆಸ್ಬೇಕು. ಇದು ನಮ್ದೇನಾಗಿದೆ, ನಾವು ಬಾಬನ್ ಮಕ್ಕಳಲ್ವಾ, ಕಾಸ್ಟ್ಲಿ ವಸ್ತ್ರವನ್ನ ಕೊಡಿ, ಪರ್ಚೇಸ್ ಏನ್ ಮಾಡ್ತೀವಿ, ಒಳ್ಳೆ ಕಾಸ್ಟ್ಲಿ ಇರುವಂತದ್ದು. ಆಮೇಲೆ ಅಯ್ಯೋ ಬಾಬನ್ ಮೇಲೆ ತುಂಬಾ ಪ್ರೀತಿ ನಮ್ಗೆ ಅಲ್ವಾ, ಅದಕ್ಕಾಗಿ ಏನ್ ಮಾಡ್ತೀವಿ ಅಂತಂದ್ರೆ ಒಂದು 25,000 ರೂಪಾಯಿ ಟ್ರಾನ್ಸ್ಲೇಟರ್ ತಗೊಳ್ತೀವಿ. ಯಾಕೆ ಹೇಳಿ, ಬಾಬನ್ ಮೇಲೆ ತುಂಬಾ ಪ್ರೀತಿ. ನೋಡ್ರಿ ಬಾಬನ್ ಫೋಟೋ ಎಷ್ಟು ಚೆನ್ನಾಗಿದೆ, ಅದ್ಮೇಲೆ ಪ್ರತಿದಿನ 150 ರೂಪಾಯಿ ಸುಗಂಧರಾಜ ಹಾರ ಹಾಕೋದು ಅಲ್ವಾ. ಆಗ ಬಾಬನ್ ಮೇಲೆ ಪ್ರೀತಿ ಇರ್ತದೆ, ಬಾಬಾನು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾರಲ್ವಾ. ಇಲ್ಲ ಆ ಇಲ್ಲ ಯಾಕೆ ಬಾಬಾನ ಚೆನ್ನಾಗಿ ಇಟ್ಟಿದ್ದೀರಿ, LED ಬಲ್ಬ್ ಎಲ್ಲ ಹಾಕ್ಬಿಟ್ಟು. ಅದಕ್ಕೆ ಬಾಬಾದ ಸ್ಥೂಲವಾಗಿ ನಾವೇನಾಗ್ಬೇಕು, ಸಿಂಪಲ್ ಆಗ್ಬೇಕು. ಯಾವ್ದ್ರಲ್ಲಿ ಸ್ಯಾಂಪಲ್ ಆಗ್ಬೇಕು, ಸೂಕ್ಷ್ಮದಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಏನ್ ಮಾಡ್ಬೇಕು, ಸ್ಯಾಂಪಲ್. ಆದ್ಮೇಲೆ ಬಂದಿರುವಂತ ಜನರಿಗೆ ಬರೀ ನೀರ್ ಬೇಕಾದ್ರೂ ಕೊಡಿ, ಅದೇ ಸದಾಕಾಲ ನಿಮ್ಮ ಮನ ಬುದ್ಧಿಯ ಮೂಲಕ, ಶರೀರದ ಮೂಲಕ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಪ್ರವಾಹ ಆಗ್ತಾ ಇರ್ಲಿ. ಅದಕ್ಕಾಗಿ ಕರ್ಮ ಮಾಡ್ತಾ ಇದ್ದಾಗ್ಲೂ ಸಹ ಏನಾಗ್ಬೇಕು, ಈಶ್ವರೀಯ ಶಕ್ತಿ ನಿರಂತರವಾಗಿ ಅಖಂಡವಾಗಿ ನಡೆಯೋದಲ್ಲಿ. ಜೊತೆಗೆ ಸ್ಯಾಂಪಲ್ ಅಂತಂದ್ರೆ ಏನು ಅಂತಂದ್ರೆ, ಬಾಬಾ ಮೂರ್ಲಿಯಲ್ಲಿ ಹೇಳಿದ್ದಾರೆ, ಅದನ್ನ ನಾನು ಮಾಡ್ತಿದ್ದೀನಿ. ಇವಾಗ ಸ್ಕೂಲಲ್ಲಿ ಪಿ ಟೀಚರ್ ಕ್ಲಾಸ್ ಇರ್ತದಲ್ಲ, ಇರ್ತದೆ ಇಲ್ವಾ? ಇರ್ತದೆ. ಅಲ್ಲಿ ಎಷ್ಟು ಜನ ಯಾರ್ಯಾರು ಇರ್ತಾರಲ್ಲಿ ಗ್ರೌಂಡ್ ಅಲ್ಲಿ? ಮಕ್ಳು ಇರ್ತಾರೆ, ಟೀಚರ್ ಫಿಸಿಕಲ್ ಇರ್ತಾರೆ. ಎಜುಕೇಶನ್ ಟೀಚರ್ ಇರ್ತಾರೆ. ಮಕ್ಳು ಇರ್ತಾರೆ, ಟೀಚರ್ ಇರ್ತಾರೆ, ಮತ್ತೆ ಅದು ಮಾಸಾಗಾದ್ರೆ ಬೇರೆಯವರು ಅಬ್ಸರ್ವ್ ಇರ್ತಾರಣ್ಣ. ಆಮೇಲೆ ಸ್ಟೇಜ್ ಮೇಲೆ ಒಬ್ಬರು ನಿಂತಿರ್ತಾನ, ಒಬ್ಬನ ವಿದ್ಯಾರ್ಥಿ ಲೀಡರ್ ಲೀಡರ್ ಉದಾಹರಣೆ. ನಿಂತಿರ್ತಾನ. ಅವಾಗ ಅವನ ಗಮನ, ಮ್ಯಾಕ್ಸಿಮಮ್ ಗಮನ ಯಾರ್ದಿರ್ತದೆ, ಯಾರ ಕಡೆಗೆ ಇರ್ತದೆ? ಲೀಡರ್ ಗಮನ ಯಾರ ಕಡೆಗೆ ಇರ್ತದೆ ನಾನು ಕರೆಕ್ಟಾಗಿ ಮಾಡ್ಬೇಕು ಅಂತ ಅಲ್ವಾ? ಪಿ ಟೀಚರ್ ಕಡೆಗೆ ಇರ್ತದೆ ತಾನೆ ಅವ್ನ ಗಮನ, ಅವ್ನ ಮಿಸ್ಟೇಕ್ ಮಾಡೋದಿಲ್ಲ, ಇರ್ತದೆ. ಫುಲ್ ಗಮನ ಇರ್ತದೆ. ಉಳಿದ್ರು ಕೆಳಗಡೆ ಅವ್ರದ್ದು ಲೀಡರ್ ಮೇಲೆ ಇರುತ್ತೆ. ಆ ಕಡೆ ಈ ಕಡೆ ಅರ್ಥ ನೋಡ್ತಾ ಇರಬಹುದು, ಆದ ಲೀಡರ್ ಗಮನ ಸಂಪೂರ್ಣವಾಗಿ ಇಲ್ಲಿ ಇರ್ತದೆ ಪಿ ಟೀಚರ್. ಹಾಗೆ ನಾವು ಸ್ಯಾಂಪಲ್ ಹೆಂಗ್ ಆಗ್ಬೇಕು ಅಂತಂದ್ರೆ, ಪ್ರತಿದಿನ ಮುರಳಿಯಲ್ಲಿ ಹೇಳುವಂತ ಪಾಠ ಯಾರಿಗೆ? ನನಗೆ ನನಗೆ. ಯಾರಿಗೆ? ನನಗೆ ಅದ್ಮೇಲೆ ಯಾರು ಮಾಡ್ಬೇಕು? ನಾನೇ ಮಾಡ್ಬೇಕು. ಯೋಗೇಶ್ ಅನ್ನೇ ಮಾಡಿದ್ರೆ ನಾನು ಯಾಕೆ ಮಾಡ್ಬೇಕು? ದಾದಿಯವರೇ ಮಾಡಿಲ್ಲ, ನಾನು ಯಾಕೆ ಮಾಡ್ಬೇಕು? ಯೋಗೇಶ್ ಅನ್ನ ವಿಡಿಯೋ ಆಫ್ ಮಾಡ್ತಾರೆ, ನಾನು ಆಫ್ ಮಾಡ್ತೇನೆ. ಯೋಗೇಶ್ ಅನ್ನ 5 ಗಂಟೆಗೆ ಬರ್ತಾರೆ, ನಾನು 4:15 5:15 ಬರ್ತೇನೆ. ಅವ್ರು ಮಾಡಿದ್ರೆ ಆಗತ್ತ, ನಾನು ಮಾಡಿದ್ರೆ ಆಗೋದಿಲ್ವಾ? ಬೇರೆಯವ್ರು ನೋಡ್ಬೇಕೋ ನೋಡ್ಬಾರ್ದು? ನೋಡ್ಬೇಕು. ಅವ್ರು ಇನ್ನು ಚೇಂಜ್ ಆಗ್ಲಿಲ್ಲ, ನಾನು ಯಾಕೆ ಚೇಂಜ್ ಆಗ್ಲಿ? ಓಕೆ, ಅವ್ರು ಚೇಂಜ್ ಆಗ್ಬಿಟ್ರೆ ನೀವು ಚೇಂಜ್ ಆಗ್ಬಿಡ್ತೀರಾ? ಅವಾಗ ಅವ್ರು ಚೇಂಜ್ ಆಗ್ಬಿಟ್ರೆ ಅವ್ರು ನಂಬರ್ 1 ಬಂದ್ರು, ನೀವ್ ಎಷ್ಟಾಗಿ ಬಂದ್ರಿ? ನಂಬರ್ 2 ನಂಬರ್ 2 ನೀವು ರೆಡಿ ಇದ್ದೀರಾ? ನಂಬರ್ 1 ಬೇಕು. ನಂಬರ್ 1 ನಂಬರ್ 1 ಬೇಕಾದ್ರೆ ಮೊದ್ಲು ಯಾರು ಚೇಂಜ್ ಆಗ್ಬೇಕು? ನಾವು ಅವ್ರು ಚೇಂಜ್ ಆಗೋದಲ್ಲ, ನಿಮ್ಮನ್ನ ನೋಡ್ಬಿಟ್ಟು ಅವ್ರ ಏನಾಗ್ಬೇಕಾಗ್ತದೆ? ಬದ್ಲಾಗ್ಬೇಕು, ಅಲ್ವಾ? ಅವ್ರು ಇಷ್ಟು ಗಂಟೆ ಬರ್ತಾರೆ, ಅವ್ರಿಗಿಂತ ಮೊದ್ಲು ನಾವು ಅಲ್ಲಿ ಇರ್ಬೇಕು. ಬರಬೇಕು. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಪ್ರತಿಯೊಂದು ವಿಷಯದಲ್ಲೂ ಕೂಡ ನೀವೇನಾಗ್ಬೇಕಾಗ್ತದೆ? ಡಿಸಿಪ್ಲಿನ್ ಇರಬೇಕಾಗ್ತದೆ. ಬಾಬಾ ಹೇಳಿರುವಂತ ಪ್ರತಿಯೊಂದು ಮಾತನ್ನು ಕೂಡ ಓಟೇಸೋ ಅರ್ಜುನ್ ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ಬೇಕು? ನಾನು ಮೊದಲು ಅದನ್ನ ನನ್ನ ಜೀವನದಲ್ಲಿ ಕಾರ್ಯಗತ ಮಾಡಬೇಕಾಗ್ತದೆ. ಅದಕ್ಕಾಗಿ ಹೊಸ ವರ್ಷಕ್ಕೋಸ್ಕರ ಬಾಬಾ ಹೇಳ್ತಾರೆ, ಗುಣಮೂರ್ತರಾಗಿ. ಏನಾಗಬೇಕು? ಗುಣಮೂರ್ತ. ಕರ್ಮ ಮಾಡ್ಬೇಕಾದ್ರೆ ಸಂಪೂರ್ಣವಾಗಿ ನೀವೇನಾಗಿರ್ಬೇಕು? ಗುಣಗಳೇ ಹೊರಗಡೆ ಹೋಗ್ಬೇಕೇ ಹೊರತು ಅವಗುಣಗಳು ಹೋಗ್ಬಾರ್ದು. ಹಾಗಿದ್ರೆ ಗುಣ ಯಾವುದು, ಅವಗುಣ ಯಾವುದು? ಸದ್ಗುಣಗಳು, ದುರ್ಗುಣಗಳು ಅಂತ. ಅವಗುಣಗಳು, ಸದ್ಗುಣ, ದುರ್ಗುಣ. ಸದ್ಗುಣ ಅಂತಂದ್ರೆ ಏನು? ಒಳ್ಳೆ ಗುಣಗಳು, ಶ್ರೇಷ್ಠ ಗುಣಗಳು. ಸತ್ಯ ಗುಣ. ಸತ್ಯ ಯಾವುದು? ಆತ್ಮ. ಆತ್ಮದ ಅಕೌಂಟ್ ಅಲ್ಲಿ ಯಾವ್ದು ಜಮಾ ಆಗತ್ತೋ ಅದು ಸತ್ಯ ಗುಣ ಅಲ್ವಾ? ಆತ್ಮದ ಅಕೌಂಟ್ ಅಲ್ಲಿ ಯಾವ್ದು ಮೈನಸ್ ಆಗತ್ತೋ ಅದು ಯಾವ್ದು? ದುರ್ಗುಣ. ಶರೀರಕ್ಕೆ ಆಹಾರ ತಿನ್ನಿಸ್ತೀವಿ ತಾನೆ? ಶರೀರದ ಆಹಾರ ತಿಂದಾಗ ಶರೀರದ ಆರೋಗ್ಯ ಚೆನ್ನಾಗಾದ್ರೆ ಅದು ಒಳ್ಳೆಯ ಶ್ರೇಷ್ಠ ಆಹಾರ, ಸಾತ್ವಿಕ ಆಹಾರ ಅಲ್ವಾ? ಅದೇ ಆಹಾರವನ್ನು ಶರೀರಕ್ಕೆ ತಿನ್ನಿಸಿದಾಗ ಶರೀರದ ಆರೋಗ್ಯ ಹಾಳಾದ್ರೆ ಕೆಟ್ಟ ಆಹಾರ. ಕೆಟ್ಟ ಆಹಾರ. ಅದಕ್ಕಾಗಿ
ನಿಮ್ಮ ಮೂಲಕ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಹೊರಗಡೆ ಹೋಗ್ತಾ ಇದ್ರೆ ನೀವ್ಯಾರು? ದುರ್ಗುಣಗಳು. ದುರ್ಗುಣಗಳು. ದುರ್ಗುಣಗಳು, ಅವಗುಣಗಳು ಮತ್ತು ಹೌದು. ನೀವು ರಾವಣನ ಮೂರ್ತಿ ಆಗ್ತೀರಿ. ಬಾಬನ್ ಜೊತೆಗೆ ಜೋಡಣೆ ಆಗ್ಬಿಟ್ಟು ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ ಆತ್ಮಗಳಿಗೆ ಕೊಟ್ಟಾಗ ನೀವೇನಾಗ್ತೀರಿ? ಗುಣವಂತ ಗುಣಮೂರ್ತಿ. ರಾಮ. ಅದಕ್ಕಾಗಿ ಬಾಬಾ ಎಂತ ಬುದ್ಧಿವಂತರು ಗೊತ್ತಾ, ಏನ್ ಹೇಳ್ತಿದ್ರು ಗೊತ್ತಾ? ಗುಣಮೂರ್ತಿಯಾಗಿ ಅಂತಂದ್ರು ಬಾಬಾ. ಏನ್ ಹೇಳಿದ್ರು? ಗುಣಮೂರ್ತಿಯಾಗಿ. ಯಾಕೆ ಹೇಳಿರ್ಬೋದು ಹೇಳಿ ನೋಡೋಣ. ಮೂರ್ತಿಯಾಗಿ ಕೊಡ್ತಾವ. ಯಾಕೆ ಬಾಬನಿಂದ ಬಾಬನಿಗೆ ಕೊಡ್ಬೇಕಾ? ಬಾಬನಿಂದ ಕೊಡ್ಸೋದು. ವಿ- ನಾವು ಬರೀ ಮೂರ್ತಿಯಾಗಿರ್ಬೇಕು, ನಿಮಿತ್ತ ಆಗ್ಬೇಕು. ಯಾಕೆ ಹೇಳ್ತಾರಂತಂದ್ರೆ, ಗುಣ ಕೊಡಿ ಅಂದ ತಕ್ಷಣ ನಾವು ಮಕ್ಳು ಏನ್ ಮಾಡ್ತೀವಂತೆ, ಬಾಬನಿಂದ ಶಕ್ತಿ ತಗೊಳ್ತಿದ್ದೇನೆ, ನಾನ್ ಶಾಂತಿ ಕೊಡ್ತಿದ್ದೇನೆ, ನಾನ್ ಶಾಂತಿ ಕೊಡ್ತಿದ್ದೇನೆ, ನಾನ್ ಸುಖ ಕೊಡ್ತಾ ಇದ್ದೇನೆ. ಯಾರು ಕೊಡ್ತಾ ಇರ್ತಾರೆ? ಬಾಬಾ ಕೊಡ್ತಿರ್ತಾರೆ. ನೀವು ಸಂಕಲ್ಪ ಏನ್ ಮಾಡ್ತೀರಿ? ನಾನು ಕೊಡ್ತಿರ್ತೇನೆ ಅಂತ. ಅನ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ಅಂತ ಏನಾಗ್ಬಾರ್ದು? ಚೈತನ್ಯ ಮೂರ್ತಿ ಆಗ್ಬಾರ್ದು, ಓಕೆ. ಗುಣಮೂರ್ತಿ ಆಗ್ಬೇಕು. ದೇವಸ್ಥಾನದಲ್ಲಿ ಮೂರ್ತಿ ಇರ್ತದೋ ಇರಲ್ವೋ? ಇರ್ತದೆ. ಅವ್ರ ಎದುರುಗಡೆ ಭಕ್ತರು ಇರ್ತಾರೋ ಇರಲ್ವೋ? ಇರ್ತಾರೆ. ಸರಿ, ಭಕ್ತರು ಬಂದ್ಬಿಟ್ಟು ಕೈ ಮುಗಿದು ಏನೋ ಅಳ್ತಾ ಇರ್ತಾರೆ. ಯಾಕೆ ಅಳ್ತಿದ್ರೆ ಅಂತ ಮೂರ್ತಿ ಗೊತ್ತಿದ್ಯಾ? ಮೂರ್ತಿ ಗೊತ್ತಿಲ್ಲ. ಏನೋ ಬೇಡ್ತಾ ಇದಾರೆ. ಏನ್ ಬೇಡ್ತಿದಾರೆ ಅಂತ ಗೊತ್ತಾ? ಗೊತ್ತಿಲ್ಲ. ಏನೋ ಭಕ್ತರಿಗೆ ಭಗವಂತ ಕೊಡ್ತಾ ಇದ್ದಾರೆ. ಏನ್ ಕೊಡ್ತಾ ಇದ್ದಾರೆ ಅಂತ ಮೂರ್ತಿ ಗೊತ್ತಾ? ಗೊತ್ತಿಲ್ಲ. ಗೊತ್ತಿಲ್ಲ. ಅಂದ್ಮೇಲೆ ಕೊಡ್ತಾ ಇರೋದು ಯಾರು? ಬಾಬಾ. ಬಾಬಾ. ಅವ್ರು ಕೇಳ್ತಾ ಇರೋದು ಯಾರಿಗೆ? ಬಾಬನಿಗೆ. ಬಾಬನಿಗೆ. ಮೂರ್ತಿ ಏನು? ಸಾಧನ. ಹಾಗೇನೆ ನೀವು ಕೇವಲ ಮನಸ್ಸನ್ನು ಬಾಬನ ಕೈಲಿ ಕೊಡಿ. ಯಾರಿಗೆ ಏನು ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಯಾವ ಪ್ರಮಾಣದಲ್ಲಿ ಕೊಡ್ಬೇಕು, ಯಾರು ಡಿಸೈಡ್ ಮಾಡ್ತಾರೆ? ಬಾಬಾ. ಅರ್ಥ ಆಯ್ತಾ? ಸಫಲತಾ ಮೂರ್ತಿ ಅಂತಂದ್ರೆ ಎಲ್ಲಾ ಕರ್ಮವನ್ನು ಮಾಡ್ಲಿಕ್ಕೆ ಯಾರಿಗೆ ಬಿಡ್ಬೇಕು? ಬಾಬನಿಗೆ. ಗುಣಗಳನ್ನು ಕೊಡ್ಬೇಕಾದ್ರೆ ಅವಾಗ್ಲೂ ಕೂಡ ನಾನೇನಾಗ್ಬೇಕು? ಮೂರ್ತಿ ಆಗ್ಬೇಕು. ಹೊರತು ನಾನು ಗುಣವನ್ನ ಕೊಡ್ತಾ ಇದ್ದೇನೆ ಹೇಳುವಂತ ಭಾವ ನನ್ನ ಮನಸ್ಸಿನಲ್ಲಿ ಬರಬಾರದು. ನಾನು ಕೊಟ್ಟಿದ್ದಕ್ಕೆ ಮಾತ್ರ ಅವಳ ಸಮಸ್ಯೆ ಪರಿಹಾರ ಆಯ್ತು ಹೇಳುವಂತ ಅಭಿಮಾನವನ್ನು ನನಗೆ ಬರಬಾರ್ದು. ಕೂಡದು. ಅರ್ಥ ಆಯ್ತಾ? ಅದಕ್ಕಾಗಿ ಆ ಗುಣವನ್ನ ಕೊಡುವಂತ ಸಂದರ್ಭದಲ್ಲೂ ಕೂಡ ಅಭಿಮಾನ ನನ್ನಲ್ಲಿ ಬರಬಾರದು. ಅದಕ್ಕಾಗಿ ನೀವು ಕೇವಲ ನಿಮಿತ್ತರು ಆಗ್ಬೇಕು. ಯಾವಾಗ? ಪೂರ್ತಿ ಕರ್ಮ ಮಾಡ್ಬೇಕು. ಹಾಗಿದ್ರೆ ಗುಣಮೂರ್ತಿಗಳಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಆತ್ಮೀಯರು ಹೇಳಿ? ಮೂರ್ತಿ ಆಗ್ಬೇಕು. ನನ್ನ ಆ ದಿನದ ಪ್ರತಿಯೊಂದು ಕರ್ಮವನ್ನ ನನ್ನ ಅಪ್ಪನ ಹತ್ರ ಮಾಡಿಸಬೇಕು. ಏನ್ ಮಾಡ್ಬೇಕು? ಮಾಡಿಸ್ಬೇಕು. ಯಾಕೆ ನೀವು ಮೂರ್ತಿ ಎಷ್ಟೇ ತಾನೆ? ಹ್ಮ್. ಸರಿ, ಮೂರ್ತಿ ಏನಾದ್ರೂ ಮಾಡತ್ತಾ? ಇಲ್ಲ. ಮೂರ್ತಿ ಅಭಿಷೇಕ ಮಾಡಿಸ್ಕೊಳತ್ತಾ? ಇಲ್ಲ. ಮೂರ್ತಿ ಹೂ ಮುಡ್ಕೊಳತ್ತಾ? ಇಲ್ಲ. ಕಿರೀಟ ಹಾಕೊಳತ್ತಾ? ಇಲ್ಲ. ಮೂರ್ತಿ ಏನಾದ್ರೂ ಮಾಡತ್ತಾ? ಮೂರ್ತಿ ಏನು ಮಾಡೋದು? ಅದು ಮೂಮೆಂಟೇ ಮೂರ್ತಿಗೆ ಎಲ್ಲಾನು ಸಿಗ್ತದೋ ಸಿಗಲ್ವೋ? ಸಿಗುತ್ತೆ. ಅದೇ ಮೂರ್ತಿ ತಾನೇನು ಮಾಡೋದಿಲ್ಲ. ಮೂರ್ತಿ ಮಾಡೋದೇನು? ಕೇವಲ ತನ್ನನ್ನು ನಿಮಿತ್ತ. ತಾನು ಭಗವಂತನಿಗೆ ಸಮರ್ಪಣೆ ಮಾಡ್ಕೊಂಡಿರ್ತದ. ಅಷ್ಟೇ. ಮೂರ್ತಿ ಸದಾಕಾಲ ಏನ್ ಮಾಡಿರ್ತಾರೆ? ಅದು ಯಾರ ರೆಪ್ರೆಸೆಂಟೇಟಿವ್? ಅದು ಪರಮಾತ್ಮ ರೆಪ್ರೆಸೆಂಟೇಟಿವ್. ಅವಾಗ ನೀವು ಯಾರ ಜೊತೆ ಕನೆಕ್ಟ್ ಆಗ್ಬೇಕು? ಭಗವಂತ. ಒಂದು ಕಂಪನಿಯ ರೆಪ್ರೆಸೆಂಟೇಟಿವ್ ಅಂತಂದ್ರೆ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ ಇರ್ಬೇಕಲ್ಲ, ಕಂಪನಿ ಪ್ರಾಡಕ್ಟ್ ತಗೊಂಡೋಗ್ಬೇಕಲ್ಲ ನೀವು. ಹೌದು. ಹಾಗೆ ನೀವು ಮೂರ್ತಿ ಅಂತ ಯಾರ ರೆಪ್ರೆಸೆಂಟೇಟಿವ್? ನೀವು ಭಗವಂತಂದು. ಅವಾಗ ಮನಸ್ಸು ಬುದ್ಧಿ ಯಾರ ಕೈಲಿ ಕೊಡ್ಬೇಕು ನೀವು? ಭಗವಂತ. ಅಲ್ಲಿಗೆ ನಿಮ್ ಕೆಲ್ಸ ಮುಗಿತು. ಮನಬುದ್ಧಿಯನ್ನು ಅವ್ರ ಕೈಲಿ ಕೊಟ್ಟು ಅವರು ಉಪಯೋಗ ಮಾಡ್ತಾ ಇರುವಂತದ್ದು ಏನಾಗ್ಬೇಕು ನಿಮ್ಗೆ? ಅನುಭವ. ಯಾವಾಗ ಆಗ್ತದೆ? ಅವರಲ್ಲಿ ಇಟ್ಟಾಗ. ದೇವಸ್ಥಾನದಲ್ಲಿ ಮೂರ್ತಿ ಇದೆ, ಭಕ್ತರೇ ಇಲ್ಲ ಅಂತಂದ್ರೆ? ಮೂರ್ತಿ ಇದೆ, ಭಕ್ತರು ಇಲ್ವೇ ಇಲ್ಲ ಬೆಳಗಿನ ಸಾಯಂಕಾಲದವರೆಗೂ. ಅವಾಗ ಮೂರ್ತಿಗೆ ಏನ್ ಕೆಲಸ? ಭಗವಂತ ಕನೆಕ್ಟ್ ಆಗಿಲ್ಲ. ಇಲ್ಲ ಅಲ್ವಾ? ಫುಲ್ಲು ತಿರುಪತಿ ತಿಮ್ಮಪ್ಪನಾಗೆ ಜನ ಬರ್ತಾನೇ ಇದ್ದಾರೆ. ಅವಾಗ ಮೂರ್ತಿ ಏನಾಗಿರ್ತದೆ? ಫುಲ್ ಬಿಸಿ. ಫುಲ್ ಈಸಿ. ಅದಕ್ಕಾಗಿ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಏನಂತ? ನಾನು ಸಾಕ್ಷಾತ್ಕಾರ ಮೂರ್ತಿ ಗುಣಮೂರ್ತಿ ಆಗಿದೆನೋ ಆಗಿಲ್ಲೋ? ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಆತ್ಮಗಳು ಬರ್ತಾ ಇಲ್ಲ ಸ್ಥೂಲವಾಗಿ ಸೂಕ್ಷ್ಮವಾಗಿ ಅಂತಂದ್ರೆ ಏನರ್ಥ? ನಾವು ಆಗಿಲ್ಲ, ಮೂರ್ತಿ ಆಗಿಲ್ಲ. ದುರ್ಗುಣ ಮೂರ್ತಿ ಆಗಿರುವಂತ ಕಾರಣದಿಂದ, ದುರ್ಗುಣಗಳು ಎಲ್ಲಾ ಕಡೆ ಸಿಗ್ತಾ ಇರುವಂತ ಕಾರಣದಿಂದ ಅದನ್ನ ತಗೊಳ್ಳಿಕ್ಕೆ ಜನ ನಿಮ್ಮತ್ತ ಬರಬೇಕಾದಂತ ಅನಿವಾರ್ಯತೆ ಇಲ್ಲ. ಮತ್ತೆ ಅದರಿಂದ ಅವ್ರಿಗೇನು ಲಾಭ ಇಲ್ಲ. ನಿಮ್ಮತ್ತ ಯಾವಾಗ ಬರ್ತಾರ ಅವರು? ಗುಣಗಳ ಮೂರ್ತಿ ಆದಾಗ. ಅವರಿಗೆ ಬೇಕಾಗಿರೋದು ನಿಮ್ಮ ಅಂಗಡಿಯಲ್ಲಿ
ಸಿಕ್ಕಾಗ ಇರ್ಬೇಕು. ಅದನ್ನ ತಗೊಂಡು ಹೋಗ್ಬಿಟ್ಟು ಅವ್ರ ಸಮಸ್ಯೆ ಪರಿಹಾರ ಆಗ್ಬೇಕು. ಆವಾಗ ನಿಮ್ಮ ಎದುರುಗಡೆ ಅವ್ರು ಏನ್ ಮಾಡ್ತಾರೆ, ಕ್ಯೂನಲ್ಲಿ ಬರ್ತಾರೆ. ಇವತ್ತು ನಮ್ಮ ಎದುರುಗಡೆಗೆ ಕ್ಯೂನಲ್ಲಿ ಜನ ನಿಲ್ತಾ ಇಲ್ಲ ಅದೇನರ್ಥ? ನಾವಿನ್ನು ಗುಣಮೂರ್ತಿಗಳು ಆಗಿಲ್ಲ. ಆಗಿಲ್ಲ. ಅದಕ್ಕೆ ಸಫಲತಾ ಮೂರ್ತಿಗಳು ಕೂಡ ಆಗ್ಬೇಕು ಮತ್ತು ಗುಣಮೂರ್ತಿನೂ ಕೂಡ ಆಗ್ಬೇಕು. ಓಕೆ, ಅವಾಗ ಜನ ಏನ್ ಹೇಳ್ತಾರಂತೆ, ಆತ್ಮಗಳು, ಅಯ್ಯೋ ಬಾಬಾ ಇದೆಲ್ಲ ನಮ್ ಕೆಲಸ ಅಲ್ಲಪ್ಪ, ಇದೆಲ್ಲ ಯಾರು ಮಾಡ್ತಾರೆ? ದಾದಿಯವರು ದೀದಿಯವರು ಮೌಂಟ್ ಅಬೂನಲ್ಲಿರೋರು ಮಾಡ್ತಾರೆ, ನಮ್ ಕೆಲಸ ಅಲ್ಲ. ಬಾಬಾ ಹೇಳ್ತಾರೆ, ಹೋದ ಕಲ್ಪದಲ್ಲೂ ಕೂಡ ನೀವೇ ಆಗಿದ್ರಿ, ಈಗಲೂ ಕೂಡ ನೀವೇ ಆಗಿದ್ದೀರಾ, ಮುಂದೇನು ಕೂಡ ನೀವೇ ಆಗಿರ್ತೀವಿ. ಬೇಕು ಹೇಳುವಂತ ನಿಶ್ಚಯ ವಿಶ್ವಾಸ ಇರಲಿ. ಓಕೆ, ಈಗ ಬಾಬನಿಗೆ ಪ್ರಶ್ನೆ, ಬಾಬಾ ಆಯ್ತು ನೀವ್ ಹೇಳಿದಾಗ ನಾವು ಮಾಡಿದ್ವಿ ಅಂತ ತಿಳ್ಕೊಂಡು, ಏನಂತ? ಸಫಲತಾ ಮೂರ್ತಿನೂ ಆದ್ವಿ, ಗುಣಮೂರ್ತಿನೂ ಆದ್ವಿ, ಮನಸ್ಸದಲ್ಲಿ ಸುಮ್ಮನೆ ಕೂತ್ಕೊಂಡಾಗ ಶಕ್ತಿ ಕೊಟ್ವಿ, ದಿನವಿಡೀ ಧ್ಯಾನ ಹೇಳ್ತಾ ಕೂತ್ಕೊಂಡ್ವಿ, ಉಳಿದ ಟೈಮಲ್ಲೂ ನಿಮ್ ಜೊತೆಯಲ್ಲಿ ನಾವೇನ್ ಮಾಡಿದ್ವಿ, ಜೋಡಣೆ ಆಗ್ಬಿಟ್ಟು ಗುಣಗಳನ್ನು ಕೊಡ್ತಾ ಹೋದ್ವಿ. ಸರಿ, ಹಿಂಗೆಲ್ಲ ಮಾಡಿದೀವಿ ಅಂತ ಗೊತ್ತಾಗೋದು ಹೆಂಗೆ? ಇದನ್ನ ಮಾಡಿದ್ರೆ ಒಂದು ಟೆಸ್ಟಿಂಗ್ ರಿಪೋರ್ಟ್ ಇರ್ಬೇಕಲ್ವಾ? ಹಾಗೆ ಚೆಕ್ ಮಾಡೋದು ಹೆಂಗೆ? ಅತೀಂದ್ರಿಯ ಖುಷಿ ಆನಂದ, ಆ ಖುಷಿಯಾಗಿರುತ್ತೆ. ಖುಷಿಯ ಅನುಭವ. ನಗುನತೆ ಇರ್ತದೆ, ಖುಷಿ ಇರ್ತದೆ, ಅತಿಂದ್ರಿಯ ಸುಖದ ಇರ್ತದೆ ಅಲ್ವಾ? ಹೌದು. ಬಾಬಾ ನೋಡಿ ಎಷ್ಟು ಸುಂದರವಾಗಿರ್ತದೆ ಗೊತ್ತಾ? ಪ್ರಶ್ನೆ ಉತ್ತರ, ಪ್ರಶ್ನೆ ಉತ್ತರ, ಪ್ರಶ್ನೆ ಉತ್ತರ. ಆ ರೀತಿ ನೀವು ಮುರಳಿಯನ್ನು ಕೇಳಿ ಮಜಾ ಇರ್ತದೆ. ಬಾಬಾ ಒಂದು ಉತ್ತರ ಕೊಡ್ತಾರೆ, ನೆಕ್ಸ್ಟ್ ಪ್ರಶ್ನೆ ಅಲ್ವಾ? ಭಗವದ್ಗೀತೆಯಲ್ಲಿ ಏನಾಗ್ತದೆ, ಅರ್ಜುನ ಮತ್ತು ಕೃಷ್ಣನ ನಡುವೆ ಏನ್ ನಡೀತಾ ಇದೆ? ಸಂಭಾಷಣೆ. ಸಂವಾದ. ಹಾಗೆ ಇಲ್ಲೂ ಕೂಡ ಇದನ್ನು ಕೂಡ ಭಗವದ್ಗೀತೆ ತಾನೆ, ಇಲ್ಲೂ ಕೂಡ ಏನಿರ್ತದೆ? ವಾದ ಸಂವಾದ. ಆವಾಗ ಮಾತ್ರ ನಿಮ್ಗೆ ಏನಾಗ್ತದೆ, ವಾದ ಮಾಡಬೇಡಿ, ತಿಳ್ಕೊತಿರ್ತೀವಿ ಅಷ್ಟೇ. ವಾದ ಮಾಡಿ ಪ್ರೀತಿಯಿಂದ ವಾದ ಮಾಡಿ. ನೀನ್ ಹೇಳಿ ಸರಿ ಇಲ್ಲ ಅಂತ ಜಗಳ ಮಾಡೋದು ಬೇಡ ಅವ್ರ ಹತ್ರ. ನಾನೇ ಸರಿ ಅಂತ ಹೇಳಿ, ಸರಿ ನಾನೇ ಸರಿ ಅಂತ ಹೇಳ್ದ ಅವ್ನು ಸುಮ್ನೆ ಇರ್ತಾನೆ, ನೆಕ್ಸ್ಟ್ ಸರಿ ಕೊಡ್ತಾನೆ, ಏನಂತ, ಯಾರು ಸರಿ ಅಂತ ತೋರಿಸ್ತಾನೆ ಅವನು, ಸರಿನಾ? ಓಕೆ, ಹೀಗೆ ಗೊತ್ತಾಗತ್ತೆ ಅಂದ್ರೆ ಬಾಬಾ ಹೇಳ್ತಾನೆ, ನೀವು ಆರತಿ ಸ್ವರೂಪದಲ್ಲಿದ್ರೆ ಬೆಳಗಿಂದ ಸಾಯಂಕಾಲದವರೆಗೂ ನೋ ಪ್ರಾಬ್ಲಮ್, ಕಂಪ್ಲೀಟ್, ನೋ ಕಂಪ್ಲೇಂಟ್. ಏನ್ ಬರೋದಿಲ್ವಂತೆ? ಯಾವುದೇ ಸಮಸ್ಯೆಗಳಿರೋದಿಲ್ಲ. ಯಾರ ಮೇಲೂ ಯಾವ ವಿಷಯದ ಮೇಲೂ ಕಂಪ್ಲೇಂಟ್ ಇಲ್ಲ. ಇಲ್ಲ. ನನ್ನ ಪತಿ ಸರಿ ಇಲ್ಲ, ಸೆಂಟರ್ ಟೀಚರ್ ಸರಿ ಇಲ್ಲ, ಯೋಗೇಶ್ ಅಣ್ಣ ಸರಿ ಇಲ್ಲ. ಮೊದಲೇ ಸರಿ ಇಲ್ಲ, ಅದಕ್ಕೆ ನಮ್ಮಲ್ಲಿ ಶಿವಬಾಬನೇ ಸರಿ ಇಲ್ಲ. ಯಾಕೆ ಹೇಳಿ? ಯಾಕೆ ಹೇಳಿ? ನಾನು ಹೇಳಿದ್ದೇನು ಮಾಡ್ಕೊಡ್ತಾರೆ. ನಾನು ಹೇಳಿದ್ ಮಾಡ್ಕೊಡೋದಿಲ್ಲ, ಅದಕ್ಕಾಗಿ ಶಿವಬಾಬಾ ಸರಿ ಇಲ್ಲ. ನೀವ್ ಹೇಳಿದ್ ಮಾಡ್ಕೊಡೋದು ಶಿವಬಾಬಾ ಒಳ್ಳೆಯವ್ರು, ಹೌದಲ್ವಾ? ಅದಕ್ಕಾಗಿ ಬಾಬಾ ಬೆಳಗಿಂದ ಸಾಯಂಕಾಲವರೆಗೂ ಸ್ಥೂಲವಾಗಿ ಸೂಕ್ಷ್ಮವಾಗಿ ಯಾವುದೇ ಸಮಸ್ಯೆಗಳು ಬಾಬಾ ಕೇಳಿದ್ರು ಹೆಂಗಿದೆ ಮಕ್ಕಳೇ? ನೋ ಪ್ರಾಬ್ಲಮ್, ಆಲ್ವೇಸ್ ಐ ಆಮ್ ಓಕೆ. ಹೆಂಗಿರ್ಬೇಕಂತ? ಆಲ್ವೇಸ್ ಐ ಆಮ್ ಓಕೆ. ನಮ್ಗೇನ್ ಸಮಸ್ಯೆ ಇಲ್ಲ, ಏನೂ ತೊಂದರೆ ಇಲ್ಲ, ಸ್ಥೂಲವಾಗೂ ಇಲ್ಲ, ಸೂಕ್ಷ್ಮವಾಗಿಲ್ಲ, ಸೇವೆಯಲ್ಲಿಲ್ಲ, ಪುರುಷಾರ್ಥದಲ್ಲಿಲ್ಲ, ಯಾವ್ದಲ್ಲೂ ಇಲ್ಲ, ಎಲ್ಲದಲ್ಲೂ ನಾವೇನಾಗಿದ್ದೀವಿ? ಅಂದ್ರೆ ಸಾಲದ EMI ಎಲ್ಲ ತೀರ್ತಾ ಇದೆ, ಸಾಲ ಏನಿಲ್ಲ, ಸಾಲಗಾರ ಮನೆಗೆ ಬರ್ತಾ ಇಲ್ಲ, ಯಾರಿಂದ ಅಪೋಸಿಷನ್ ಇಲ್ಲ. ಅಂದ್ರೆ ಅದೆಲ್ಲ ಅಪೋಸಿಷನ್ ಬರ್ತಾ ಇದೆ ಅಂದ್ರೆ ಏನರ್ಥ? ಸಾಲ ಇದೆ, ಪ್ರತಿದಿನ ಬೇಕಾಗಿರೋ ಇಂಟ್ರೆಸ್ಟ್ ಅನ್ನ ನಾನು ಪೇಮೆಂಟ್ ಮಾಡ್ತಾ ಇಲ್ಲ. ಯಾಕೆ ಪೇಮೆಂಟ್ ಮಾಡ್ತಾ ಇಲ್ಲ? ಸದಾ ಬಾಬಾ ನೆನ್ಪು ಮಾಡ್ತಾ ಇಲ್ಲ. ಯಾಕೆ ಸದಾ ನೆನ್ಪು ಮಾಡ್ತಾ ಇಲ್ಲ? ಇನ್ನು ಮೂರ್ತಿ ಆಗಿಲ್ಲ ಅಲ್ವಾ? ಅದಕ್ಕಾಗಿ ಸಮಯದ ಅನುಸಾರ ಅಖಂಡ ಏನಾಗ್ಬೇಕು? ಮಹಾದಾನಿಗಳಾಗ್ಬೇಕು. ಶಕ್ತಿನಾದ್ರೂ ಕೊಡಿ, ಜ್ಞಾನನಾದ್ರೂ ಕೊಡಿ, ಗುಣಗಳಾದ್ರೂ ಕೊಡಿ, ಯಾವುದೋ ಒಂದು ರೂಪದಲ್ಲಿ ಏನಾಗ್ತಾ ಇರ್ಬೇಕು? ಭಗವಂತನ ಶಕ್ತಿಗಳು, ವಿಶೇಷತೆಗಳು ಪ್ರಪಂಚದ ಕಡೆಗೆ ಹೋಗ್ತಾ ಇರಬೇಕಾಗ್ತದೆ. ಅದರ ಕಡೆಗೆ ಗಮನವನ್ನ ಕೊಡ್ತಾ ಇದ್ದಾಗ ಆವಾಗ ಸಂಗಮ ಯುಗ ನಿಮ್ಗೆ ಏನಾಗ್ತದೆ? ಮೌಜ್ ಇರ್ತಾ ಹೈ, ಖುಷಿಯಿಂದ ಇರ್ತೀರಾ, ಮಸ್ತಿಯಲ್ಲಿ ಇರ್ತೀರಾ. ಓಕೆ, ಆವಾಗ ಮಹಾದಾನ ಆಗ್ತಾ ಇರ್ತದೋ ಇಲ್ವೋ? ಬಂದವ್ರಿಗೆಲ್ಲ ಏನ್ ಮಾಡ್ತಾ ಇರೋದು? ಕೊಡ್ತಾ ಇರೋದು. ಬಂದವ್ರಿಗೆಲ್ಲ ಏನ್ ಮಾಡ್ತಾ ಇರೋದು? ಕೊಡ್ತಾ ಇರೋದು. ಬೆಳಗಿನವರೆ ರಾಮಾಯಣ ಕೇಳ್ಕೊಂಡು ರಾಮ ಸೀತೆಗೆ ಏನಾಯ್ತು ಅಂದಂಗ ಆಯ್ತು. ಬಂದವ್ರಿಗೆಲ್ಲ ಸಿಗ್ಬೇಕಷ್ಟೇ. ಕೊಡ್ಬೇಕಾಗಿರೋದು ಬಾಬಾ ತಾನೆ, ನೀವು ಮೂರ್ತಿ ಅಲ್ವಾ? ಹೌದು. ನೀವು ಮೂರ್ತಿ ಮೇಲೆ ನೀವ್ ಯಾಕೆ ಕೊಡ್ತೀರಿ? ಬಾಬಾ ಅದೇ ಕೊಡ್ಬೇಕು. ಕೊಡ್ತಾ ಇರೋದು ನಮ್ಗೆ ಏನಾಗ್ಬೇಕು? ಅನುಭವ. ಯಾರು ಫ್ರೆಂಡ್ಸ್ ಗಳು ಬಂದ್ರೆ ಬೆಲ್ ಮಾಡ್ತಾರೆ, ಬೆಲ್ ಮಾಡಿದ್ರೆ ಡೋರ್ ಯಾರು ಓಪನ್ ಮಾಡ್ಬೇಕು? ಅಮ್ಮ ಒಳಗಡೆ ತಂದು ಕುಳಿಸ್ಬೇಕು.
ಅವ್ರಿಗೆ ತಿಂಡಿ ಎಲ್ಲ ಯಾರಿಗೆ ಕೊಡ್ಬೇಕು? ಅಮ್ಮ ಕೊಡು. ಅಮ್ಮ. ಅವ್ರಿಗೆ ಏನ್ ಬೇಕು ಅದನ್ನ ಕೊಟ್ಬಿಟ್ಟು ಏನ್ ಮಾಡ್ಬೇಕು? ಕಳಿಸ್ಬೇಕು. ಅವ್ರು ಯಾರು? ನೀವು ಸಾಲಗಾರರು. ಅವ್ರು ಯಾರು ಹೇಳಿ? ನಿಮ್ ಸಾಲಗಾರ ಬಂದಿದ್ದಾರೆ, ಅವ್ರಿಗೆ ಹೊರಗಡೆ ತಂದು ಕುಳಿಸಿ ತಿಂಡಿ ಕೊಟ್ಟು ಅವ್ರದ್ದು ಏನಿದೆ ಅದನ್ನ ದುಡ್ಡು ಕೊಟ್ಬಿಟ್ಟು ಏನ್ ಮಾಡ್ಬೇಕು? ಕಳಿಸ್ಬೇಕು. ಕಳಿಸ್ಬೇಕು. ಅವಾಗ ಹೇಳ್ತಾರೆ, ನೀನ್ ಮನೆ ಒಳಗಡೆ ರೂಮ್ ನಲ್ಲಿ ಇರು, ನನ್ ಕೆಲಸ ಮಾಡ್ತಾ ಇರು, ಹೊರಗಡೆ ಯಾರ್ಯಾರು ಬರ್ತಾರಲ್ಲ ಅವರಿಗೆಲ್ಲ ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತಾರೆ. ಯಾರು? ಅಪ್ಪ. ಅಪ್ಪನೋ ಅಮ್ಮನೋ. ನೀನ್ ಒಳಗಡೆ ನನ್ ಕೆಲಸ ಮಾಡಿಲ್ಲ ಅಂತಂದ್ರೆ ಮನೆಗೆ ಬಂದವ್ರಿಗೆ ಸರಿ ನಾಳೆ ಸಿಗ್ತಾರವ್ರು, ಅವ್ರ ತನ್ನ ಕೇಳ್ಕೊಳ್ಳಿ ಅಂತ ಏನ್ ಮಾಡ್ತಾರೆ? ಹೇಳ್ಬಿಡ್ತೇನೆ. ಇಲ್ಲ ನಿಮ್ ರೂಮ್ ನಲ್ಲಿ ಇರುವಂತ ವಿಷಯವನ್ನ ನಾನು ಹೇಳ್ಬಿಡ್ತೇನೆ, ರೂಮಿಗೆ ನಾನು ಕಳಿಸ್ಬಿಡ್ತೇನೆ. ನೀನು ಒಳಗಡೆ ಫುಲ್ ಕೆಲಸ ಮಾಡ್ತಿದ್ರೆ ನಾನು ನಿನ್ನ ರೂಮಿಗೆ ನಾನೇನ್ ಮಾಡೋದಿಲ್ಲ, ಕಳಿಸೋದೇ ಇಲ್ಲ. ಆತ್ಮೀಯರು ಅಬ್ಸರ್ವೇಷನ್ ಮಾಡಿ ನಾನು ಜೀವನದಲ್ಲಿ ವರ್ತಮಾನದಲ್ಲಿ ನಾನು ಚೆಕ್ ಮಾಡ್ತಿದ್ದೇನೆ, ತುಂಬಾ ಜನ ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರೋದೇ ಇಲ್ಲ. ಸ್ಥೂಲವಾಗಿ ಬರೋದಿಲ್ಲ, ಸೂಕ್ಷ್ಮವಾಗಿ ಬರೋದಿಲ್ಲ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ಇವಾಗ ಹೆಜ್ಜಿಗೆ ಆಗ್ತಾ 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 ಹೋದಾಗ ಲೌಕಿಕದವ್ರ ಸಂಬಂಧ ಏನಾಗ್ತಾ ಹೋಗ್ತದೆ? ಕಡಿಮೆ ಆಗ್ತಾ ಹೋಗ್ತದೆ. ಅಲೌಕಿಕದವ್ರದ್ದು ಕಡಿಮೆ ಆಗ್ತದೆ, ಯೂಟ್ಯೂಬ್ ಕಡಿಮೆ ಆಗ್ತದೆ, ಎಲ್ಲ ಕಡಿಮೆ ಆಗ್ಬಿಡ್ತದೆ. ಯಾಕೆ ಹೇಳಿ? ಎಲ್ಲ ಪೇಮೆಂಟ್ ಆಗ್ತಿದೆ. ಆಗ್ತಾ ಇರುವಂತ ಕಾರಣದಿಂದ ಅವ್ರು ಯಾರು ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರೋದಿಲ್ಲ. ಅವರಿಗೆಲ್ಲ ಯಾರು ಪೇಮೆಂಟ್ ಮಾಡಿರ್ತಾರೆ? ಬಾಬಾ. ನೀವ್ ಯಾವ್ದ್ರಲ್ಲಿ ಬ್ಯುಸಿ ಆಗಿರ್ತೀರಿ? ಭಗವಂತ. ಈಶ್ವರಿ ಸಂಪಾದನೆ ಮಾಡೋದ್ರಲ್ಲಿ ನೀವೇನಾಗಿರ್ತೀರಿ? ಬಿಸಿ ಬ್ಯುಸಿ ಆಗಿರ್ತೀರಿ. ಅದಕ್ಕಾಗಿ ಸದಾ ನಿಮ್ಮ ಮನಸ್ಸನ್ನ ಏನ್ ಮಾಡ್ಬೇಕು? ಬಾಬನಂತ ಕೊಡ್ತಾ 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 ನಾವೇನಾಗ್ಬೇಕು? ಕೇವಲ ಒಂದು ಸಾಧನವಾಗಿ. ಯಾಕಂದ್ರೆ ಸಾಧನ ಆಗಿಲ್ಲ ಅಂತಂದ್ರೆ ಮಕ್ಕಳೇ, ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಇಷ್ಟು ವರ್ಷದ ಈಶ್ವರಿ ಜೀವನದಲ್ಲಿ ನೀವು ಎಷ್ಟು ಸಾಲ ನಿಮ್ದು ತೀರಿಸ್ಕೊಂಡಿದ್ದೀರಾ? ಇಷ್ಟೇ ಸ್ಪೀಡಲ್ಲಿ ಸಾಲ ತೀರಿಸ್ತಾ ಹೋದ್ರೆ 5,000 ವರ್ಷದ ಸಾಲ ತೀರುತ್ತಾ? ಇಲ್ಲ ತಾನೆ. ಅದಕ್ಕೆ ಪೂರ್ತಿ ಜವಾಬ್ದಾರಿ ಯಾರಿಗೆ ಕೊಡ್ಬೇಕು ಇವಾಗ? ಬಾಬಾ ಅವ್ರಿಗೆ ತಗೊಳ್ಳಿಕ್ ರೆಡಿ ಇದ್ದಾರಾ? ಇದ್ದಾರೆ. ಇವಾಗ ಸಮಯ ಬಂದಿದೆ. ಭಗವಂತನ ಪ್ರತ್ಯಕ್ಷತೆ ಆಗುವಂತ ಸಮಯ ಬಂದಿದೆ. ಯಾವ ಮಕ್ಕಳು ಅದನ್ನು ಸಂಪೂರ್ಣವಾಗಿ ಕೊಡ್ತಾರೋ ಅವರ ಮೂಲಕ ನಾನು ಪ್ರತ್ಯಕ್ಷ ಆಗ್ತೇನೆ. ಮತ್ತು ಆ ಕರ್ಮದ ಫಲವನ್ನ ಮಕ್ಕಳಿಗೆ ಕೊಟ್ಬಿಟ್ಟು ಮಕ್ಕಳು ಏನಾಗ್ತಾರೆ? ಶ್ರೀಮಂತರು ಆಗ್ತಾರೆ. ಅದಾಗ್ಬೇಕು ಅಂತಂದ್ರೆ ನಿರಂತರವಾಗಿ ಅಖಂಡ ಮಹಾದಾನ ನಡೀತಾ ಇರ್ಬೇಕು. ಅಂತಂದ್ರೆ ಮನಸ್ಸನ್ನ ಮಧ್ಯದಲ್ಲಿ ಗಲೀಜ್ ಮಾಡಬಾರ್ದು, ಕೊಳೆ ಮಾಡಬಾರ್ದು. ಮಾಡಿದಿದ್ರೆ ಅಂತ ಮಕ್ಕಳನ್ನ ಬಾಬಾ ಪುನಃ ಪುನಃ ಉಪಯೋಗ ಮಾಡೋದಿಲ್ಲ, ಮಾಡ್ಕೊಳ್ಳೋದಿಲ್ಲ. ಸರಿನಾ? ಅಚ್ಚ ಅಂಶ.